ಇದು ರಾಜ್ಯದ ಜನತೆಗೆ ಬಗೆದ ಸಾರ್ವತ್ರಿಕ ದ್ರೋಹವಲ್ಲದೆ ಇನ್ನೇನಲ್ಲ. ಉದಯವಾಣಿಯವರು ಬರೆದಿರೋದು. ರಾಜಕೀಯ ಪ್ರತಿಷ್ಠೆಗಾಗಿ ಪ್ರಜಾಪ್ರಭುತ್ವದ ಶಾಸನ ಸಭೆಗಳ ಘನತೆ ಗೌರವಗಳಿಗೆ ಕುಂದು ತರುವುದು ಸರಿಯಲ್ಲ. ಇದು ಉದಯವಾಣಿಯವರು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ವಿಜಯವಾಣಿ ಇವ್ರ ಪಕ್ಷದವರೇ ಅದರ ಸಂಪಾದಕರು, ಬಿಜೆಪಿ ಪಕ್ಷದ. ಪಾರ್ಟಿಗೆ ಸೇರಿಸಿರಿ, ನಿಮ್ ಪಾರ್ಟಿಯವ್ರ ಸಂಪಾದಕರು ಅಂತಂದ್ರೆ ನಿಮ್ ಪಾರ್ಟಿಯವ್ರು ಅಲ್ವಾ ಅವರು? ಯಾರು? ಸಂಕೇಶ್ವರ್ ನಿಮ್ ಪಾರ್ಟಿಯವ್ರು ಅಲ್ವಾ? ನೋ, ನಮ್ಮ ಪಾರ್ಟಿನಲ್ಲಿ ಯಾರು ಇಲ್ಲ. MP ಆಗಿದ್ರು, ವಿಧಾನ ಪರಿಷತ್ನಲ್ಲಿದ್ರು, MP ಆಗಿದ್ರು. ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಎಡಿಟರ್. ಹೌದು, ಎಡಿಟರ್ ಅಲ್ಲ, ಒನ್ ಆಫ್ ದಿ ಮೆಂಬರ್ಸ್ ಅಷ್ಟೇ. ಸಂಕೇಶ್ವರ್ ಅವರು ಅದೇ ಟೈಪ್. ಆಯ್ತಪ್ಪ, ನಾನು ಬೇಡ ಇಲ್ಲ ಅಂತ ಅವ್ರ ಮೇಲೆ ಅಲಿಗೇಷನ್ ಏನು ಮಾಡ್ಲಿಲ್ವಲ್ಲ. ನಾನು ಮಾಡದ್ನ ಮಾಡದ್ನೇನ್ರಿ? ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಸುಮ್ಮನೆ ಅಲಿಗೇಷನ್ ಮಾಡಲ್ಲ. ಅನ್ಲೆಸ್ ದೇರ್ ಇಸ್ ಎ ಡಾಕ್ಯುಮೆಂಟ್, ಓನ್ಲಿ ಥ್ರೂ ಡಾಕ್ಯುಮೆಂಟ್ಸ್ ವಿಲ್ ಮೇಕ್ ಅಲಿಗೇಷನ್ಸ್. ಅದರ್ವೈಸ್ ಸುಮ್ಮನೆ ಮಾಡಕ್ ಹೋಗಲ್ಲ ನಾನು ಅಲಿಗೇಷನ್. ವಿಜಯವಾಣಿಯವರು ಏನಂತ ಹೇಳಿದ್ದಾರೆ, ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ಸರ್, ಬೇರೆಯವ್ರದೆಲ್ಲ ಹೆಡ್ಲೈನ್ ಹೇಳಿದ್ರಿ, ವಿಜಯವಾಣಿ ಹೆಡ್ಲೈನ್ ಯಾಕೆ ಹೇಳಲಿಲ್ಲ? ವಿಜಯವಾಣಿದು ಹೆಡ್ಲೈನ್ ಹೇಳ್ಬೇಕಲ್ಲ. ಆಯ್ತಪ್ಪ, ನಿನ್ನ ಹತ್ರ ಇದ್ರೆ ಹೇಳು. ವಿಜಯವಾಣಿ ಹೆಡ್ಲೈನ್ ಎಡಿಟೋರಿಯಲ್, ಇದು ಹೆಡ್ಲೈನ್ ಅಲ್ಲ. ಆಯ್ತು, ಎಡಿಟೋರಿಯಲ್ ಬೇರೆ. ಇದು ವಂದನೆಯೋ ಖಂಡನೆಯೋ? ವಿಜಯವಾಣಿ ಹೆಡ್ಲೈನ್ ಏನಿತ್ತು? ಆಯ್ತಪ್ಪ, ಕೂತ್ಕೊ. ವಂದನೆಯೋ ಖಂಡನೆಯೋ? ಅದು ಎಡಿಟೋರಿಯಲ್ ಓದ್ತಾ ಇರೋದು ನಾನು. ಅದು 23rd ಪ್ಲೀಸ್ ರೀಡ್ ದಿ ಎಡಿಟೋರಿಯಲ್. ನಾನ್ ಬರ್ದಿರೋದಲ್ಲ, ವಿಜಯವಾಣಿಯವ್ರು ಬರ್ದಿರೋದಪ್ಪ, ನಂದಲ್ಲ ಇದು. ನನ್ನ ಹೇಳಿಕೆನೂ ಅಲ್ಲ. ವಿಜಯವಾಣಿಯವರು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ಓದುವುದು ಕಡ್ಡಾಯ. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಗಿಂತಲೂ ಹೆಚ್ಚಾಗಿ ರಾಜಕೀಯ ಏಜೆಂಟರಂತೆ ವರ್ತಿಸುವುದೇ ಎಲ್ಲ ಅಹಿತಕರ ವಿದ್ಯಮಾನಗಳಿಗೆ ಕಾರಣವಾಗಿದೆ. ಆಮೇಲೆ ಡೆಕ್ಕನ್ ಹೆರಾಲ್ಡ್ ಎಡಿಟೋರಿಯಲ್ ಬರೆದಿರೋದು, ಅದು ಅವರು 23ನೇ ತಾರೀಕಿಗೆ ಬರೆದಿದ್ದಾರೆ. ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗವರ್ಮೆಂಟ್. ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗವರ್ಮೆಂಟ್ and the governor has no authority to disapprove of this criticism. An obstructionist office that is guided by political interests and gets the way of an elected state government has no place in federal system. ಇದು ಡೆಕ್ಕನ್ ಹೆರಾಲ್ಡ್ನವರು ಹೇಳಿರೋದು. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ನವರು ಕನ್ನಡಪ್ರಭದ್ದು ಇತ್ತಲ್ಲ, ಅದು ಬೇರೆ ಬೇರೆ. ಕನ್ನಡಪ್ರಭದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ದು ಟುಗೆದರ್ these incidents reopen fundamental questions about the presidential appointees' role within India's
federal structure. Article 163 mandates that governors act on the aid and advice of the Council of Ministers, except in narrowly defined discretionary areas. This exception, though constitutionally sanctioned, has become the fulcrum of repeated disputes. Governors are expected to function in step with an executive accountable to the legislature. Yet, political alignments then unsettled this balance. ಇದು ಹೇಳಿರೋದು ಕನ್ನಡಪ್ರಭದ್ದು ಇದೆ ಎಡಿಟೋರಿಯಲ್ಲು. ಅದು ಇವರು ಯಾರು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಿಪೇರ್ಡ್ ಬೈ ದಿ ಗವರ್ಮೆಂಟ್ ಕ್ಯಾಬಿನೆಟ್ ಅಸಂವಿಧಾನಿಕವಾದಂಥ ಪದಗಳಿಲ್ಲ ಅಂತ ಹೇಳಿಲ್ಲ, ಪದಗಳಿದ್ದಾವೆ ಅಂತ ಹೇಳಿಲ್ಲ. ಅಸಂವಿಧಾನಿಕವಾದಂಥ ಪದಗಳು ಈ ಭಾಷಣದಲ್ಲಿದ್ದಾವೆ ಅಂತ ಹೇಳಿಲ್ಲ. ಓಲಿ ಒಂದಾದರೂ ಇತ್ತ ಅಲ್ಲಿ ಇರಲಿಲ್ಲ. ನಾವು ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣ ಏನು, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ. ಅದನ್ನು ಬಿಟ್ಟರೆ ಬೇರೆ ಏನು ಹೇಳಿರಲಿಲ್ಲ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಅನುದಾನ ಹಂಚಿಕೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ದು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಈಗ ಕೇಂದ್ರ ಸರ್ಕಾರ 23-24ರಲ್ಲಿ ಬಜೆಟ್ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಹಣಕಾಸಿನ ಮಂತ್ರಿಗಳು, ಅವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ಸ್ ಎ ಫ್ಯಾಕ್ಟ್. ಇದನ್ನು ಹೇಳಿದ್ರೆ ಇದು ಓದಬಾರದು ಅಂತ ಇದೆಯಾ? ಇದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ. ಇವತ್ತಿನವರೆಗೆ ನಮಗೆ ₹1 ಬಂದಿಲ್ಲ. ಬಜೆಟ್ನಲ್ಲಿ ಹೇಳಿದ್ದು, ಘೋಷಣೆ ಮಾಡಿರ್ತಕ್ಕಂಥದ್ದು ಅದಲ್ಲದೆ ಇಲ್ಲಿ 23-24ರಲ್ಲಿ ಸ್ಟೇಟ್ ಗೌರ್ಮೆಂಟು ಮಂಡಿಸಿದ ಬಜೆಟ್, ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಹೇಳಿದ್ದಾರೆ, ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿ ಬಜೆಟ್ನಲ್ಲಿ ಹೇಳಿದ್ದಾರೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನಾವು ಅದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂತ ಹೇಳಿದ್ದಾರೆ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂದ್ರೆ ಆಶಾಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತವರೆಗೆ ₹1 ಬರಲಿಲ್ಲ. ನ್ಯಾಷನಲ್ ಪ್ರಾಜೆಕ್ಟು ಕೂಡ ಮಾಡಲಿಲ್ಲ. ದುಡ್ಡು ಬರಲಿಲ್ಲ. ಇದನ್ನು ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು. ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಅಷ್ಟೇ ಹೇಳಿದ್ದೀವಿ. ಕೊಡ್ತೀವಿ ಅಂದಿದ್ರು, ಕೊಟ್ಟಿಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ರಾಜ್ಯಪಾಲರ ಮೂಲಕ
ಅವರ ಬಾಯಿ ಮೂಲಕ ಸುಳ್ಳು ಹೇಳಿಸ್ತಾ ಇದ್ದೀರಿ. ಇದು ಸುಳ್ಳ? $5,495 ಕೋಟಿ. ನಾನು ಐ ಆಮ್ ಸಾರಿ, ಕನ್ನಡ ಪ್ರಭದ್ದು ಕೂಡ ಹೇಳ್ಬಿಡ್ತೀನಿ ನಾನು. ರಾಜ್ಯಪಾಲರು ಪೂರ್ಣ ಭಾಷಣ ಓದದೇ ಇದ್ದ ವಿಷಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಯಿತು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೌಹಾರ್ದಯುತ ಕಾರ್ಯನಿರ್ವಹಣೆ ನಡೆಯಬೇಕೆಂಬುದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಜನರ ಆಶಯ. ಇದು ಕನ್ನಡಪ್ರಭದವರು ಹೇಳಿರ್ತಕ್ಕಂಥದ್ದು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ 5,495 ನಮಗೆ 15ನೇ ಹಣಕಾಸಿನ ಆಯೋಗ ಸ್ಪೆಷಲ್ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು. 5,495 ಕೋಟಿ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, 3,000 ಕೋಟಿ. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು 11,495 ಕೋಟಿ. 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದು ಬರಲಿಲ್ಲ. ರಾಯರೆಡ್ಡಿ ಯಾವ್ಯಾವುದು ಸ್ಟೇಟ್ಗಳು, ಯಾವ್ಯಾವ ಸ್ಟೇಟ್ಗಳು? ಕರ್ನಾಟಕ, ತೆಲಂಗಾಣ ಅಂಡ್ ತ್ರಿಪುರಾ, 3 ರಾಜ್ಯಗಳಿಗೆ. ಮಾಡಿ ವಿನಂತಿ ಅಂದ್ರೆ ಸತ್ಯ ಪೂರ್ತಿ ನೀವೇ ಈಗ ಶುರುವಾತಿಗೆ ಏನ್ ಮಾಡಿದ್ರಿ? ಶುರುವಾತಿಗೆ ಏನ್ ಹೇಳಿದ್ರಿ? ಅಸತ್ಯದ ವಿರುದ್ಧ ಸತ್ಯ ಸುಳ್ಳು ಸೋತು ಬಿಡ್ತಿದ್ರು ಒಂದೊಂದು ಟೈಮ್ ಆಗ್ತಿದೆ. ನೀವು ಇವತ್ತಿದೇನು 15th ಫೈನಾನ್ಸ್ ಕಮಿಷನ್ ಬಗ್ಗೆ ಏನು ಹೇಳ್ತಾ ಇದ್ದೀರಾ ಅದನ್ನ ನೀವು ಪ್ರೂವ್ ಮಾಡಕ್ ಹೋಗ್ತಿದ್ದೀರಾ. ಅಸತ್ಯದ ವಿರುದ್ಧ ಸತ್ಯ ಸುಳ್ಳಾಗುತ್ತೆ. 15th ಫೈನಾನ್ಸ್ ಕಮಿಷನ್ ಪೂರ್ತಿ ವಿಷಯ ಈಗ ನೀವು ಮಾತಾಡುವಾಗ, ಅಶೋಕ ಮಾತಾಡುವಾಗ ಎದ್ದಿದ್ದ ನಾನು. ಇಲ್ಲ ಸರ್, ಈಗ ಇವತ್ತು ಅಶೋಕ್ ಧ್ವನಿ ಹೋಗಿದೆ, ಹಾಗಾಗಿ ಅವ್ರ ಪರವಾಗಿ ನಾನು ಇವತ್ತು ಆಯ್ತಪ್ಪ. ಅಶೋಕ ಮಾತಾಡುವಾಗಲಿ, ಸುನಿಲ್ ಮಾತಾಡುವಾಗಲಿ ಎದ್ದಿದ್ದ ನಾನು. ಸರ್ ಇದು ಅಲ್ಲ, ಎದ್ದಿದ್ದೇನ್ರಿ? ನಾವು ಫೈನಾನ್ಸ್ ವಿಸಾರ್ಡ್ ಸರ್. ಅಲ್ಲ, ಎದ್ದಿದ್ದ ನಾನು. ನೀವ್ಯಾಕೆ ಎದ್ದಿದ್ದೀರಿ? ಆಯ್ತು ರಾಯರೆಡ್ಡಿ ಅವರೇ, ಬೆಲ್ಲ ನೀವು ಯಾರಿಗೆ ಉತ್ತರ ಕೊಡ್ತೀರಿ? ಬೆಲ್ಲ ಈಗ ರಾಯರೆಡ್ಡಿ ಅವರೇ, ಬೆಲ್ಲ ನೋಡಪ್ಪ, ಇದು ರೆಕಮೆಂಡ್ ಮಾಡಿದ್ದು 15ನೇ ಹಣಕಾಸಿನ ಆಯೋಗ ರೆಕಮೆಂಡ್ ಮಾಡಿದ್ದು. ಅದನ್ನ ಕೊಡ್ಲಿಲ್ಲ, ಅದನ್ನ ಒಪ್ಕೊಳ್ಳಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಒಪ್ಕೊಳ್ಳಿಲ್ಲ. ಈಗ ಮೊನ್ನೆ ತಾರೀಕು ನಿನ್ನೆ 16ನೇ ಹಣಕಾಸಿನ ಆಯೋಗ ವರದಿ ಮಂಡಿಸಿದ್ದಾರೆ. ಅದನ್ನ ಒಪ್ಕೊಂಡಿದಾರಲ್ವಾ? ಅಲ್ಲ, ಒಪ್ಕೊಂಡಿದಾರಲ್ವೇನ್ರಿ? ವೆಲ್ಕಮ್ ಮಾಡೋದು. ಆಮೇಲೆ 16ನೇ ಹಣಕಾಸು ಆಯೋಗದಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂಪರ್ ಕೊಟ್ಟಿದೆ. ಏನು ಕೊಟ್ಟಿಲ್ಲ. ಕೂತ್ಕೊಳ್ಳಿ. ಬಂಪರ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾವು ಕೇಳಿದ್ದದ್ದು 14ನೇ ಹಣಕಾಸಿನಲ್ಲಿ 4.71% ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಎಷ್ಟು? 4.71 ಕೊಟ್ಟಿದ್ದಾರೆ. ಅದನ್ನ 15ನೇ ಹಣಕಾಸಿನ ಆಯೋಗದಲ್ಲಿ 3.64 ಮಾಡಿಬಿಟ್ರು. 3.64 ಮಾಡಿಬಿಟ್ರು. ಅದರಿಂದ ನಮಗೆ ಒಟ್ಟಾರೆಯಾಗಿ 1,25,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯಿತು. ಇದು ಸೇರಿ 5,300 ಕೋಟಿ, 11,495 ಕೋಟಿ, ಇವೆಲ್ಲ ಸೇರಿ ನಾನು ಬೇಕಾದ್ರೆ ಅದನ್ನ ಡೀಟೇಲ್ಸು
ಕೊಡ್ತೇನೆ. ಡೀಟೇಲ್ಸ್ ಹೇಳ. 1,25,000 ಕೋಟಿ ಹೇಗೆ ನಷ್ಟ ಆಗಿದೆ ಅಂತ. 15ನೇ ಹಣಕಾಸು ಆಯೋಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಶಿಫಾರಸು ಮಾಡಲಾದ ಅನುದಾನ 5,300 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ವಿಶೇಷ ಅನುದಾನ 5,495 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಶಿಫಾರಸು ಮಾಡಲಾದ ಅನುದಾನ 6,000 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಲಾದ ಆರೋಗ್ಯ ಅನುದಾನ 874 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 774 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಾದ ನಷ್ಟ 80,000 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡಲಾದ ಅನುದಾನ 774 ಕೋಟಿ. 15ನೇ ಹಣಕಾಸು ಆಯೋಗದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಅನುದಾನ 1,028 ಕೋಟಿ. 15 ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಿಂದಾದ ನಷ್ಟ ಅದು ಆಯಿತು. NDRF ಬೇಡಿಕೆ 7,264 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಹೆಚ್ಚುವರಿ ಭರಿಸಿದ್ದು 10,524 ಕೋಟಿ. ಸೆಸ್ ಮತ್ತು ಸರ್ಚಾರ್ಜ್ಗಳಿಂದ 8,300 ಕೋಟಿ. ಒಟ್ಟು 1,25,559 ಕೋಟಿಗಳು. ಈಗ ನೀವು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಅಲ್ವಾ? ನಮ್ಮ ಜವಾಬ್ದಾರಿ. ನಷ್ಟ ಆದರೆ ಯಾರಿಗೆ ನಷ್ಟ ಆಗುತ್ತೆ? ನಷ್ಟ ಆದರೆ ಇಡೀ ಕರ್ನಾಟಕಕ್ಕೆ ನಷ್ಟ ಆಯಿತು. ಇದನ್ನು ಕೇಳೋದು ನಮ್ಮ ಜವಾಬ್ದಾರಿ ಅಲ್ವಾ? ನಿಮ್ಮ ಜವಾಬ್ದಾರಿನೂ ಹೌದು, ನಮ್ಮ ಜವಾಬ್ದಾರಿನೂ, ಅವ್ರ ಜವಾಬ್ದಾರಿನೂ ಹೌದು. ನಾವು ಕೇಳದೆ ಯಾರು ಕೇಳಬೇಕಾಗಿದೆ? ಕರ್ನಾಟಕದಿಂದ ತೆರಿಗೆ ನಾವು ಸುಮಾರು 4,50,000ದಿಂದ 5,000 ಲಕ್ಷ ಕೋಟಿ ಕೊಡ್ತೀವಿ ವರ್ಷಕ್ಕೆ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ಕೊಡ್ತೀವಿ. ತೆರಿಗೆ ರೂಪದಲ್ಲಿ ಕೊಡ್ತೀವಿ. ನಾವು ಬರೋದೆಷ್ಟು? 55,000ರಿಂದ 60,000 ರೂಪಾಯಿ. $55,000ರಿಂದ 60,000 ಕೋಟಿ. 55,000ರಿಂದ 60,000 ಕೋಟಿ ವಾಪಸ್ ಬರೋದು. ನಾವು 4.5 ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಕೊಟ್ಟರು ಕೂಡ ನಮಗೆ ಬರೋದು ತೆರಿಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 55,000ರಿಂದ 60,000 ಕೋಟಿ. ಆಮೇಲೆ GST ಇಂದ ವರ್ಷಕ್ಕೆ ಎಷ್ಟು ನಷ್ಟ ಆಗ್ತದೆ ಅಂತಂದ್ರೆ 18,000ರಿಂದ 20,000 ಕೋಟಿ. ಇದ್ದಕ್ಕಿದ್ದಲೇ GST ಬಂದದ್ದು 2017. ಈಗ ಎಷ್ಟನೇ ಇಸ್ವಿನಲ್ಲಿ ಇದ್ದೀವಿ ನಾವು? 2026. ಇದ್ದಕ್ಕಿದ್ದಲೇ ಕಡಿಮೆ ಮಾಡಿಬಿಟ್ರು. ಅದು 8 ವರ್ಷಗಳ ನಂತರ. 8 ವರ್ಷ GST ವಸೂಲು ಮಾಡಿದವ್ರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ 8 ವರ್ಷ ವಸೂಲು ಮಾಡ್ಕೊಂಡ ಮೇಲೆ ಇದ್ದಕ್ಕಿದ್ದಲೇ ಕಡಿಮೆ ಮಾಡ್ಬಿಡ್ತು. ಯಾಕಂತಂದ್ರೆ ಬಿಹಾರ್ನ ಎಲೆಕ್ಷನ್ ಬಂದಿತ್ತು, ಕಡಿಮೆ ಮಾಡಿಬಿಟ್ರು. ಅದರಿಂದ ನಮಗೆ ಎಷ್ಟು ನಷ್ಟ ಆಯಿತು ಗೊತ್ತಾ? ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯಿತು ಗೊತ್ತಾ? ನಷ್ಟ ಆದದ್ದು ಸುಮಾರು 12,000ರಿಂದ 15,000 ಕೋಟಿ. 12,000ರಿಂದ 15,000 ಕೋಟಿ ವರ್ಷಕ್ಕೆ ನಷ್ಟ ಆಯಿತು. ವರ್ಷದ ಮಧ್ಯದಲ್ಲೇ ಮಾಡಿಬಿಟ್ರು.
ಅದರಿಂದ ನಮಗೆ ನಾವು ಎಸ್ಟಿಮೇಟ್ ಮಾಡ್ಕೊಂಡಿದ್ವಿ ಇಷ್ಟು ಬರ್ಬೋದು GST ಕಾಂಪನ್ಸೇಷನ್ ಅಂತ ಬರ್ಬೋದು ಅಂತ ಲೆಕ್ಕ ಹಾಕೊಂಡಿದ್ದು. ಮಾಡ್ಕೊಂಡಿದ್ದು ಗೊತ್ತಾಯ್ತು. ನಿಮಗೆ ಈ ವರ್ಷ ನಮಗೆ ಇಷ್ಟೊಂದು ನಷ್ಟ ಆಗಿದೆಯಲ್ಲ, ಇದು ಕರ್ನಾಟಕಕ್ಕೆ ಆದ ನಷ್ಟ, ಕರ್ನಾಟಕದ ಜನರಿಗೆ ಆದಂತ ನಷ್ಟ. ಬರೀ ಕಾಂಗ್ರೆಸ್ ಅಭಿಮಾನಿಗಳು ವರ್ಕರ್ಸ್ ಅಲ್ಲ, ಇಡೀ ರಾಜ್ಯದ ಜನ 7 ಕೋಟಿ ಜನರಿಗೆ ಆದಂತ ನಷ್ಟ. ಅದು ನೀವು ಜವಾಬ್ದಾರರು, ನಾವು ಜವಾಬ್ದಾರರು, ಇಬ್ರು ಜವಾಬ್ದಾರರಲ್ವಾ? GST ಕಮ್ಮಿ ಮಾಡಿದ್ರಿಂದ ಜನಕ್ಕೂ ಉಳಿತಾಯ ಅಲ್ಲ ಸರ್, ಅದು ಜನಕ್ಕೆ ಹೇಳಪ್ಪ. ಇಲ್ಲಿ ಅದನ್ನ ತಗೊಂಡದು ಜನಕ್ಕೆ ಉಳಿತಾಯ ಆಯ್ತು, ನಿಜ. 8 ವರ್ಷ ತಗೊಂಡದು, ಆಗ ಜನಗಳಿಗೆ ತೊಂದರೆ ಆಗ್ಲಿಲ್ವಾ? ಅದು ಅಭಿವೃದ್ಧಿ ಕೊಟ್ರಲ್ಲ, ಅದು 8 ವರ್ಷ ತಗೊಂಡ್ರಲ್ರಿ. GST ಹಾಕೋರು ಯಾರು? GST ಕೌನ್ಸಿಲ್ ಅಲ್ಲ. ಜಾಸ್ತಿ ಮಾಡೋದಾದ್ರು ಮೊದ್ಲು ಮಾಡ್ಬೇಕು, ಇಲ್ಲ ಕೊನೆ ಮಾಡ್ಬೇಕು. ಮಧ್ಯದಲ್ಲಿ ಮಾಡಿಬಿಟ್ರೆ ಹಣಕಾಸಿನ ಸ್ಥಿತಿಗತಿ ಏನು? ನಮ್ಮ ಸ್ಥಿತಿಗತಿ ಏನು? ಅದನ್ನೇ ಅನುಭವಿಸ್ತಾ ಕರ್ನಾಟಕದ ಬಜೆಟ್ ಗತಿ ಏನು? 8,000-15,000 ಕೋಟಿಯಲ್ಲಿ ಕೋತಾ ಐತೆ. ಕಮ್ಮಿ ಮಾಡಿದ್ರೆ ಜನಗಳಿಗೆ ಕಮ್ಮಿ ಆಯ್ತು ಅಂತ ಬೇರೆ. 8 ವರ್ಷ ತಗೊಂಡಿದ್ದೀರಲ್ಲ, 8 ವರ್ಷ ತೊಂದರೆ ಆಗ್ಲಿಲ್ಲ ಜನಗಳಿಗೆ? ಅಭಿವೃದ್ಧಿ ಆಗಿದೆಯಲ್ಲ. ಪ್ರಧಾನಿ ಆಮೇಲೆ ಮುಖ್ಯಮಂತ್ರಿಗಳ ಮನೆಗೆ ತಗೊಂಡೋಗೋದು 8 ವರ್ಷ ಎಲ್ಲ ವಸೂಲು ಮಾಡ್ಕೊಂಡು ಮళ్ళీ ಎಲ್ಲದ್ರ ಮೇಲೂ ಹಾಕ್ಬಿಟ್ರಿ. ಮಜ್ಜಿಗೆ, ಮೊಸರು, ಪೆನ್ಸಿಲ್, ಪೆನ್ನು, ಪೇಪರು ಎಲ್ಲರ ಮೇಲೂ ಹಾಕ್ಬಿಟ್ರಿ ತೆರಿಗೆನ. 8 ವರ್ಷ 8 ವರ್ಷ ಇವ್ರ ಹತ್ರ ಎಲ್ಲ ವಸೂಲು ಮಾಡಿದ್ರಿ. ವಿಷಯ ಗೊತ್ತಾಗಬೇಕಲ್ಲ, ಹೇಳಿದ್ರಲ್ಲ ವಿಷಯ ಗೊತ್ತಲ್ಲ ಬಿಡಿ, ಹೇಳ್ತಾರ ವಿಷಯ. ನಾನು GST ಕೌನ್ಸಿಲ್ ನಲ್ಲಿ ಅವರೆಲ್ಲರೂ ಸೇರಿ ಒಪ್ಪಿದ್ದಾರೆ. GST ಕೌನ್ಸಿಲ್ 5 ವರ್ಷ ಕಂಪನ್ಸೇಷನ್ ಕೊಟ್ಟಿದ್ದಾರೆ. ನಾವು ನಮ್ಮ ಅಭಿಪ್ರಾಯವನ್ನ ಹೇಳಿದ್ರು, ಆದ್ರೆ ಮೆಜಾರಿಟಿ ನೀವು ಇದ್ದೀರಲ್ಲ. GST ಕೌನ್ಸಿಲ್ ಅಲ್ಲಿ ಡಿಸೆಂಟ್ ಬರೆಯಾಗಿಲ್ಲ. ನಾನು ಈಲ್ಡಾಗಲ್ಲ ಮಾನ್ಯ ಅಧ್ಯಕ್ಷರೇ, ನಾನು ಮುಗಿಸೋವರೆಗೆ ಈಲ್ಡಾಗಲ್ಲ. ಅವರು ಮಧ್ಯೆ ಇಂಟರ್ಫಿಯರ್ ಆಗಿ, ಯಾಕಂತಂದ್ರೆ ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗುತ್ತೆ. ಅದನ್ನ ಹೆಂಗಾರು ಮಾಡಿ ನಿಲ್ಲಿಸ್ಬೇಕು ಅಂತ. ಚರ್ಚೆ ರೆಡಿನಾ? 2 ದಿನ ಸಾಕು, 2 ದಿನ ಮಾಡುವ. ಈಗಾಗಲೇ ಜಾಸ್ತಿ ದಿನ ಮಾಡ್ಬಿಟ್ಟಿದೀವಿ ಮಾನ್ಯ ಸಭಾಧ್ಯಕ್ಷರೇ. ನಿಮ್ಮ ಅಧ್ಯಕ್ಷತೆಯಲ್ಲೇ ಬಿಸಿನೆಸ್ ಅಡ್ವೈಸರಿ ಕಮಿಟಿ 2ನೇ ಸಾರಿ ಸೇರಿ 3 ದಿನ ಮುಂದಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆದ್ರಿಂದ ಅದನ್ನ ಮಾಡಲಿಕ್ಕೆ ಹೋಗಲ್ಲ. ನಾವು ಈಗ ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗೋದು. ಜಿ ಅಲ್ಲರಿ, ವಿಬಿಜಿ ಗ್ಯಾರಂಟಿ ಫಾರ್ ರೋಜ್ಗಾರ್. ವಿಬಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ್. ಅರ್ಧಂಬರ್ಧ ಅದು ಅರ್ಥ. ಪಾಪ ಅವರು ರಾಮ್ ಅನ್ನೋದನ್ನು ಸೇರಿಸಿ ಮಾಡಿದ್ದಾರೆ ಅಷ್ಟೇ. ಬಹಳ ಕಸರತ್ತು ಮಾಡಿದ್ದಾರೆ ಅವ್ರನ್ನ. ಪಾಪ ಅವರಿಗೆ ಪ್ರೈಸ್ ಕೊಡಬೇಕು ಅಂತ ಅನಿಸುತ್ತೆ ನನಗೆ. ನಿಮ್ಮ ಪಾರ್ಟಿಯಲ್ಲಿ ಬಹಳ ಈಸಿ ಸರ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹೆಸರಿಟ್ಟರೆ ಸಾಕು. ಹೆಸರಿಡೋದು ನಿಮಗೆ ಬಹಳ ಸರಳ. ಮಾತನ್ನು ಮುಗಿಸ್ಲಿ ಬೆಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, GST ಇಂದ ನಮಗೆ ತೊಂದರೆ ಆಯಿತು. ಒಟ್ಟು 1,00,000
1 ಲಕ್ಷದ ಆಮೇಲೆ ಸೆಸ್ಸು ಸರ್ಚಾರ್ಜ್ ಅಂತ ವಸೂಲು ಮಾಡ್ತಾರೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಇಲ್ಲ, ಡಿವಿಸಿಬಲ್ ಪೂಲ್ನಲ್ಲಿ ಇಲ್ಲ. ಕೇಂದ್ರ ಸರ್ಕಾರ ಸೆಸ್ ವಸೂಲು ಮಾಡ್ತದೆ, ಮತ್ತೆ ಸರ್ಚಾರ್ಜ್ ವಸೂಲು ಮಾಡ್ತದೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ. ಅದು ವರ್ಷಕ್ಕೆ ಎಷ್ಟಾಗ್ತದೆ ಗೊತ್ತಾ? ಸುಮಾರು 6 ಲಕ್ಷ ಕೋಟಿ. ಇದರಲ್ಲಿ ರಾಜ್ಯಗಳಿಗೆ 1 ಪೈಸೆನೂ ಬರಲ್ಲ. ರಾಜ್ಯಗಳಿಗೆ 1 ಪೈಸೆ ಬರಲ್ಲ. ಕರ್ನಾಟಕದಿಂದಲೂ ಕೂಡ ವಸೂಲಾಗ್ತದೆ, ಸೆಸ್ಸು ಸರ್ಚಾರ್ಜು ವಸೂಲಾಗ್ತದೆ. ಅದು ಕೂಡ 1 ಪೈಸೆ ಬರಲ್ಲ. ನಾವು ಅದಕ್ಕೆ ಒತ್ತಾಯ ಮಾಡಿದ್ದೀವಿ ಕೇಂದ್ರ ಸರ್ಕಾರದ 16ನೇ ಹಣಕಾಸಿನ ಆಯೋಗದಲ್ಲಿ. ಇದನ್ನು ಕೂಡ ಡಿವಿಸಿಬಲ್ ಪೂಲ್ಗೆ ಹಾಕಿ 5%ಗಿಂತ ಜಾಸ್ತಿ ವಸೂಲು ಮಾಡಬೇಡಿ. ಮಾಡಿದ್ರೆ ರಾಜ್ಯಗಳಿಗೂ ಕೂಡ ನಾವು ಡಿವಿಸಿಬಲ್ ಪೂಲ್ನಲ್ಲಿ ಹಾಕಿ ಅಂತ ಹೇಳಿದ್ದೀವಿ, ರಾಜ್ಯಗಳಿಗೂ ಕೊಡಿ ಅಂತ ಹೇಳಿದ್ದೀವಿ. ಕೊಟ್ಟಿಲ್ಲ. ನಿನ್ನೆ ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡಿಸಿ ಅದರಲ್ಲಿ ಹೇಳಿಲ್ಲ. ಮೊನ್ನೆ ಅಧ್ಯಕ್ಷರೇ, ಅದರಿಂದ ಇವೆಲ್ಲ ವಾಸ್ತವಿಕವಾದಂಥ ವಿಚಾರಗಳು. ದಿಸ್ ಆರ್ ಆಲ್ ಫ್ಯಾಕ್ಟ್ಸ್. ಇದನ್ನ ಹೇಳ್ರಿ ಅಂತ ರಾಜ್ಯಪಾಲರು ಹೇಳಿದ್ದು, ನಾವು ಪ್ರಿಪೇರ್ ಮಾಡಿದ್ದು, ಅವರು ಓದಲಿಲ್ಲ. ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದ, ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದ, ಅಥವಾ ಸುಳ್ಳು ವಿಚಾರಗಳ? ಎಲ್ಲವೂ ಕೂಡ ಸತ್ಯವಾದಂಥ ವಿಚಾರಗಳನ್ನು ಹೇಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು. ಅವರು ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಗೊತ್ತಾಗಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ನಮಗೆ ನಷ್ಟ ಆಗ್ತಾ ಇದೆ. ಮತ್ತೆ ಇದು ನಾನು ಬಜೆಟ್ ಭಾಷಣ, ಗವರ್ನರ್ಸ್ ಬಜೆಟ್ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದಲ್ಲ. ಇದು ಅನೇಕ ಸಾರಿ ಪತ್ರಗಳನ್ನು ಬರೆದಿದ್ದೇನೆ, 16ನೇ ಹಣಕಾಸಿನ ಆಯೋಗದ ಮುಂದೆ ಮಂಡಿಸಿದ್ದೇವೆ. ಅದರಿಂದ ಇದು ಈಗಾಗಲೇ ಬಹಿರಂಗ ಆಗಿದೆ. ಇಟ್ ಇಸ್ ಆಲ್ರೆಡಿ ಇನ್ ಪಬ್ಲಿಕ್ ಡೊಮೈನ್. ಮುಚ್ಕೊಳ್ಳೋದೇನು ಇಲ್ಲ ಇಲ್ಲಿ, ಅಥವಾ ಗುಟ್ಟಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಪತ್ರಗಳು ಬರೆದಿದ್ದೀನಿ ಫೈನಾನ್ಸ್ ಮಿನಿಸ್ಟ್ರಿಗೆ, ಪ್ರಧಾನಮಂತ್ರಿಗಳಿಗೆ, ಮತ್ತೆ ಶಾ ಅವರಿಗೆ, ಇವ್ರಿಗೆಲ್ಲ ಪತ್ರ ಬರೆದಿದ್ದೀನಿ. ಮಾತಾಡ್ಲಾ ಬೇಡ? ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮೀಟಿಂಗ್ ಹೋಗ್ಬೇಕಲ್ಲ ಸರ್, GST ಮೀಟಿಂಗ್ಗೆ. ಯಾಕೆ ಹೋಗಲ್ಲ ನೀವು? GST ನಾನು ಹೋದ್ರು ಅಷ್ಟೇ. ಅಲ್ಲ ಅವಕಾಶ ಇದೆಯಲ್ಲ. ಪತ್ರ ಬರ್ದಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಾ, ಮತ್ತೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತೀರಾ. ವೇದಿಕೆ ಇದೆ, ಈಗ ವಿಧಾನಸಭೆ ನಮ್ಗೇನ್ ಕೊಟ್ಟಿದೆ, ಮಾತಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಮಾತಾಡಕ್ಕೆ ಕೊಟ್ಟಿದಾರಲ್ಲ, ಒಂದು GSTಗೆ ಹೋಗಲ್ಲ ನೀವು. ಮತ್ತೆ ಮಿನಿಸ್ಟರ್ ಅಟೆಂಡ್ ಮಾಡ್ತಾರಲ್ಲ, ಯಾರು ಹೋಗ್ಬೇಕು? ಎಲ್ಲಾ ರಾಜ್ಯದ CMಗಳು ಹೋಗೋದು.
ಎಲ್ಲಾ ರಾಜ್ಯದ ಹಂಗೆ ಹೋಗ್ಬೇಕು ಅಂತ ಕಡ್ಡಾಯ ಇಲ್ಲ, ಮ್ಯಾಂಡೇಟರಿ ಇಲ್ಲ. ಒಂದು ಮೀಟಿಂಗ್ ನೋ ಇಟ್ ಈಸ್ ರಾಂಗ್. ಇವು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಅಥವಾ ನನ್ನ ಪರವಾಗಿ ಯಾರಾದ್ರೂ ಹೋಗ್ಬೋದು. ನಿಮ್ಮ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಲ್ಲ. ಹೋಗಿರಲ್ಲ, ಎಲ್ಲಾ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಹೋಗಿರ್ತಾರೆ. ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಕಡ್ಡಾಯವಾಗಿ ಹೋಗಲೇಬೇಕು ಅಂತಿಲ್ಲ. ಮುಖ್ಯಮಂತ್ರಿಗಳು ಅವರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಯಾರಾದ್ರೂ ಹೋಗ್ಬೋದು. ನಾನು ಹೇಳೋದು, ತಾವು ಹೋಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ತಾವು ಚೆನ್ನಾಗಿ ಮಾತಾಡ್ತೀರಿ. ಅಲ್ಲಿ ಆ ವೇದಿಕೆಯಲ್ಲಿ ಮಾತಾಡಿದ್ರೆ ಸ್ವಲ್ಪ ಸುಧಾರಣೆ. ನೀವು ಹೋಗ್ಲೇ ಇಲ್ಲ. GST ಕೌನ್ಸಿಲ್ ಅಧ್ಯಕ್ಷರು ಯಾರು? GST ಕೌನ್ಸಿಲ್ ಅಧ್ಯಕ್ಷರು ಯಾರ್ರಿ? ಹಣಕಾಸಿನ ಮಂತ್ರಿ. ಅವ್ರನ್ನೇ ಭೇಟಿ ಮಾಡಿದ್ದೀನಿ ನಾನು. ಅದು 4 ಸಾರಿ ಭೇಟಿ ಮಾಡಿದ್ದೀನಿ. 4 ಸಾರಿ ಭೇಟಿ ಮಾಡಿದ್ದೀನಿ. ನಾವು ಅನೇಕ ರಾಜ್ಯಗಳಲ್ಲಿ ಹೋಗಿಲ್ಲ, ಅವರು ಪ್ರತಿನಿಧಿಗಳು ಕಳಿಸಿದ್ದಾರೆ. ನಾನು ನಮ್ಮ ಪ್ರತಿನಿಧಿಯನ್ನ ಕೃಷ್ಣ ಬೈರೇಗೌಡ ಅವರನ್ನ ಕಳಿಸಿದ್ದೀನಿ, ರೆವಿನ್ಯೂ ಮಂತ್ರಿಗಳು ಅವ್ರನ್ನ ಕಳಿಸಿದ್ದೀವಿ. ಅವರು ಬಹಳ ಸಮರ್ಥವಾಗಿ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಆದರೂ ಕೊಟ್ಟಿಲ್ಲ. ಯಾಕಂತಂದ್ರೆ GST ಕೌನ್ಸಿಲ್ನಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಮೆಜಾರಿಟಿ ಒಪಿನಿಯನ್ಗಳ ಮೇಲೆ. ಆಮೇಲೆ ಏನಂತ ಹೇಳಿದೆ ಅಂದ್ರೆ GST ಕೌನ್ಸಿಲ್ ಆಕ್ಟ್ ನಲ್ಲಿ ಏನಂತ ಹೇಳಿದೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಇಸ್ ಎ ಮೆಂಬರ್ ಆರ್ ಎನಿ ಮಿನಿಸ್ಟರ್ ಡೆಪ್ಯೂಟೆಡ್ ಬೈ ದಿ CM ಅಂತ ಇರೋದು, ಕಡ್ಡಾಯ ಏನಲ್ಲ. ಆಮೇಲೆ ಕೃಷ್ಣ ಬೈರೇಗೌಡರು ಇದಾರಲ್ಲ, ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾತಾಡಿದ್ದಾರೆ. ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾಡಿದ್ದಾರೆ. ಕರ್ನಾಟಕದ ಕಷ್ಟವನ್ನ ಎಳೆಯಾಗಿ ಬಿಡಿಸಿದ್ದಾರೆ. ಕರ್ನಾಟಕಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಎಳೆಯಾಗಿ ಬಿಡಿಸಿದ್ದಾರೆ. ಅದರಿಂದ ಫೈನಾನ್ಸ್ ಮಿನಿಸ್ಟ್ರೇ ಹೋಗ್ಬೇಕು, ಚೀಫ್ ಮಿನಿಸ್ಟ್ರೇ ಹೋಗ್ಬೇಕು ಅಂತ ಆಕ್ಟ್ನಲ್ಲಿ, GST ಕೌನ್ಸಿಲ್ ಆಕ್ಟ್ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವ್ರು ಹೆಂಗೆ ಅಂತಂದ್ರೆ, ಆಮೇಲೆ ಇವರು ಸುನೀಲ್ ಅವರು ಹದಗೆಟ್ಟಿದೆ, ಅಳಿ ತಪ್ಪಿದೆ, ಸಂವೇದನೆ ಇಲ್ಲ, ಎಂಥದ್ದು ಮುಖ್ಯಮಂತ್ರಿ, ಅಸಹಾಯಕ ಮುಖ್ಯಮಂತ್ರಿ. ಈ ಅಸಹಾಯಕತೆ. ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಹಾಗೆ ಸುಮ್ಮನೆ ಇದ್ರ? 2013ರಿಂದ 2018 ನಾನೇನು ಹೊಗಳ್ತಾ ಇದ್ರ? ಆಗಲೂ ಟೀಕೆ ಮಾಡ್ತಿದ್ರೆ ಈಗ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂಥ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ. ಸಿದ್ದರಾಮಯ್ಯ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು
ಅವತ್ತಿನ 2013ರಿಂದ 2018ವರೆಗಿದ್ದಂಥ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಈಗ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಆಡಳಿತದ ಹಳಿ ತಪ್ಪಿಬಿಟ್ಟಿದೆ, ಸಂವೇದನೆ ಇಲ್ಲ. ನಿಮಗೆ ಸಂವೇದನೆ ಇತ್ತ? ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ, ಎಂಥದ್ದು ನಮ್ಮ ಸುನಿಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ? ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ, ಆಗ ಯಡಿಯೂರಪ್ಪನವ್ರು ಇದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ, ಕೋವಿಡ್-19 ಬಗ್ಗೆ ಮೀಟಿಂಗ್ ಕರೆದಿದ್ರು. ನಾನು ಹೇಳಿದೆ, ಭಾಳ ಕಷ್ಟದಲ್ಲಿದ್ದಾರೆ ಬಡವರು, ಕೆಳ ಮಧ್ಯಮ ವರ್ಗದವರು, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡಿ ಅಂತ ಹೇಳಿದೆ. ಕೊಡಲಿಲ್ಲ. ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಇತ್ತಾ ನಿಮ್ಮ ಸರ್ಕಾರಕ್ಕೆ? ಸಂವೇದನೆ ಇತ್ತಾ? ರೈಸ್ ಕಡಿಮೆ ಮಾಡಿದ್ರು. 7 kg ಇದ್ದದನ್ನ 5 kg ಮಾಡಿದ್ರು. ಸಂವೇದನೆ ಇತ್ತಾ? ಇಲ್ಲ. ಅವರು ಆರ್ಥಿಕ ಸಲಹೆಗಾರರು. ನಿಮಗೆ ಯಾರು ಅಡ್ವೈಸರ್ ಬೇಕು? ನಿಮ್ಗೆ ಯಾವ ಅಡ್ವೈಸರು ಅವಶ್ಯಕತೆ ಇಲ್ಲ. ನೀನೇ ಅಡ್ವೈಸರ್ ಅಪ್ಪ. ಇಲ್ಲ, ಸಂವೇದನೆ ಇತ್ತ? ಆಕ್ಸಿಜನ್ ಇಲ್ಲದೆ ಸತ್ತೋದ್ರು ಬಹಳ ಜನ, 100 ಜನ ಸತ್ರು. ಆಗ ಸಂವೇದನೆ ಇತ್ತ? ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ನಾನು DK ಶಿವಕುಮಾರ್ ಎಲ್ಲ ಹೊರಟೋದ್ರು. DK ಶಿವಕುಮಾರ್ ನಾನು ಹೋಗಿದ್ದು, ನಮ್ಮ ಸುರೇಶ್ ಕುಮಾರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಸುಧಾಕರ್ ಹೆಲ್ತ್ ಮಿನಿಸ್ಟ್ರು, ಮೆಡಿಕಲ್ ಎಜುಕೇಶನ್ ಹೆಲ್ತ್ ಮಿನಿಸ್ಟ್ರು. ನಾವು ಹೋದ ಹಿಂದೆ ಒಂದಿನ ಅಂತ ಹೋಗಿದ್ರು ಮುಂಚಿತವಾಗಿ. ಆಕ್ಸಿಜನ್ ನಲ್ಲಿ ಸುಮಾರು 36 ಜನ ಸತ್ತಿದ್ರು. 2 ಸತ್ತಿರೋದು ಅಂತ ಹೇಳಿದ್ರು. ಸಂವೇದನೆ ಇತ್ತ? ಮೂರು ಜನ ಅವರೇ ಹೇಳಿದ್ದು. ಏನಪ್ಪ, 3 ಜನ ಅಂತ ಹೇಳಿದ್ರು. ಸಂವೇದನೆ ಇತ್ತ? ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ಸಂವೇದನಾ ರಹಿತವಾದಂತ ಸರ್ಕಾರ. ಸಂವೇದನೆ ಇರಲಿಲ್ಲ. ಇಲ್ಲ ಮೊನ್ನೆ ಬಾಣಂತಿಯರು ಎಷ್ಟೊಂದು ಜನ ರಾಜ್ಯದಲ್ಲಿ ಸತ್ರಲ್ಲ ಮೊನ್ನೆ. ಕೂತ್ಕೊಳ್ಳಿ, ಈಗ ನೀವು ಮಾತಾಡಿ ಕೂತ್ಕೊಳ್ಳಿ. ಈಗ ಅದ್ರ ಬಗ್ಗೆ ಕೂತ್ಕೊಳ್ಳಪ್ಪ. ಆಯ್ತು. ಈಗ ನಿಮ್ ಆಮೇಲೆ ಕೇಳಲಿಕ್ಕೆ ಆಗೋ ಮತ್ತೆ ನಿಮ್ದು ಉಂಟಾ? ಮೈಸೂರು ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಆಮೇಲೆ ಕೆನರಾ ಬ್ಯಾಂಕು. ಯಾರು ಕನ್ನಡಿಗರಿದ್ದಾರೆ ಅಲ್ಲಿ? ಕನ್ನಡ ಗೊತ್ತಿಲ್ಲದವರು ಇದ್ದಾರೆ. ಆಗ ಸಂವೇದನೆ ಇರಲಿಲ್ವಾ? ಸಂವೇದನೆ ಬಗ್ಗೆ ಮಾತಾಡೋರಿಗೆ ಸಂವೇದನೆ ಅಂತಂದ್ರೆ ಗೊತ್ತಿರ್ಬೇಕಲ್ಲ. ನೀವು ಸಂವೇದನೆ ಬೇರೆಯವರ ಬಗ್ಗೆ ಅದನ್ನು ಮಾಡಬೇಕಲ್ಲ, ಸಂವೇದನೆಯನ್ನು ಮಾಡಬೇಕಲ್ಲ. ಅದಿಲ್ಲ. ನಾವು ಅದಕ್ಕೆ ನಮಗೆ ಸಂವೇದನೆ ಇರೋದ್ರಿಂದ ನೀವು ಹೇಳೋದನ್ನು ಕೇಳ್ತೀವಿ.
ಎಲ್ಲ ಹೇಳೋದನ್ನು ಕೇಳ್ತೀವಿ, ಮತ್ತೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಿಮ್ಮ ಕಾಲದಲ್ಲಿ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಇತ್ತು. ಮೇಕೆಗಳಿಗೆ, ಕುರಿಗಳಿಗೆ, ಎಮ್ಮೆಗಳಿಗೆ, ಹಸುಗಳಿಗೆ, ಎತ್ತುಗಳಿಗೆ ಸತ್ತೋದ್ರೆ ಅವಕ್ಕೆ ದುಡ್ಡು ಕೊಡೋದು ಅಂತ ಒಂದು ಅನುಗ್ರಹ ಇತ್ತು. ಅದು ನಿಲ್ಲಿಸ್ಬಿಟ್ರಿ. ಕೃಷಿ ಸಾಲ ನಿಲ್ಲಿಸ್ಬಿಟ್ರಿ. ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದವೆಲ್ಲ ನಿಲ್ಲಿಸ್ಬಿಟ್ರಿ. ಸಂವೇದನೆ ಇರಲಿಲ್ಲ ನಿಮಗೆ. ಕೃಷಿ ಹೊಂಡ, ಅದೇ ಕೃಷಿ ಭಾಗ್ಯ, ಕೃಷಿ ಭಾಗ್ಯ. ಆಗ ಸಂವೇದನೆ ಇರಲಿಲ್ವಾ? ಯಾರಿಗೋಸ್ಕರ ಮಾಡಿದ್ದದು ಇವನ? ರೈತರಿಗೋಸ್ಕರ ಅಲ್ಲ. ಆಮೇಲೆ ನಮ್ದು ಸಂವೇದನಾಶೀಲ ಸರ್ಕಾರ ಅಂತ ಅನ್ನೋದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ದೇವನಹಳ್ಳಿ ಮುನಿಯಪ್ಪನವ್ರೆ, ಚಂದ್ರಾಯ್, ಚಂದ್ರಾಯಪಟ್ಟಣ ರೈತರ ಮನವಿಗೆ ಮಣಿದು ಭೂಮಿಯನ್ನ 1770 ಎಕರೆ ಬಿಟ್ಟಿರೋದು. ಇದು ಸಂವೇದನೆ ಅಲ್ವಾ? ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಗೊಬ್ಬರ ಕೇಳಿದ್ರೆ ಗೋಲಿಮಾರ್ ಮಾಡಿದ್ರು ಹಾವೇರಿನಲ್ಲಿ. ಇದು ಸಂವೇದನೆ ಅಂತ ಕರಿಬೇಕಾ? ಸಂವೇದನೆ ಅಂತ ಕರಿಬೇಕಾ ಇದನ್ನ? ಅದೇ ನಾವು ಮುಧೋಳ್ನಲ್ಲಿ ಕಬ್ಬು ಮತ್ತೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ನಾವು ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳೋದು ಹೊರತು ಗೋಲಿಮಾರ್ ಮಾಡಕ್ ಹೋಗಲಿಲ್ಲ. ಗೋಲಿಬಾರ್ ಮಾಡಲಿಲ್ಲ. ಇದು ನಾವು ಸ್ಪಂದಿಸ್ತಕ್ಕಂಥ ರೀತಿ. ಆಮೇಲೆ ಕಬ್ಬು ಬೆಳೆಗಾರರು 3,150 ಕೋಟಿ ಕೇಂದ್ರ ಸರ್ಕಾರ FRP ನಿಗದಿ ಮಾಡಿತ್ತು. ನಾವು ಅವ್ರ ಜೊತೆ ಎಲ್ಲ ಮಾತಾಡಿ, ರೈತ ಪ್ರತಿನಿಧಿಗಳ ಜೊತೆನಲ್ಲೇ ಶುಗರ್ ಫ್ಯಾಕ್ಟರಿ ಮಾಲೀಕರ ಜೊತೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು, ಬೆಳಗಾಂನಲ್ಲಿ ಚಳವಳಿ ನಡೀತಾ ಇತ್ತು. HK ಪಾಟೀಲ್ರು ಕೂಡ ಹೋಗಿದ್ರು ಅಲ್ಲಿಗೆ, ಶಿವಾನಂದ ಪಾಟೀಲ್ರು ಕೂಡ ಹೋಗಿದ್ರು. ಆಗ ನಾನು ಇಡೀ ದಿನ ಕೂತ್ಕೊಂಡು 3,300 ಕೋಟಿ ರೂಪಾಯಿ, 3,300 ರೂಪಾಯಿ ಒಂದು ಟನ್ನಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ 300 ಕೋಟಿ ಕಡಿಮೆ ಖರ್ಚಾಯಿತು. 300 ಕೋಟಿ ಭಾರ ಆಯಿತು. ಆ ಹೊರತಕ್ಕಂಥ ಕೆಲಸವನ್ನು, ರೈತರಿಗೋಸ್ಕರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಇದು ಸಂವೇದನೆ ಅಲ್ವಾ? ಮೊನ್ನೆ ಮೆಕ್ಕೆಜೋಳ ಗೋವಿನ ಜೋಳ ಅಂತ ಕರೀತಾರೆ. ಈ ಸಾರಿ ಸುಮಾರು 54 ಲಕ್ಷ ಮೆಟ್ರಿಕ್ ಟನ್ನು ಬೆಳೆದ್ಬಿಡ್ತೀವಿ. ಜಾಸ್ತಿ ಪ್ರದೇಶದಲ್ಲಿ ಹಾಕಿದ್ರು, ಮಳೆ ಬೇರೆ ಬಂತು, ಜಾಸ್ತಿ ಬೆಳೆದ್ರು. 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿತು MSP. ಕೇಂದ್ರ ಸರ್ಕಾರ MSPಯನ್ನ 2,400 ಮಾಡ್ತು. ಇವರು ಆಹಾರ ಮಂತ್ರಿಗಳು, ಎಥನಾಲ್ ಅವ್ರಿಗೆ ಬರ್ತದೆ ಎಂತ, ಪ್ರಹ್ಲಾದ್ ಜೋಶಿ ಅವರು ಸಹಾಯಕ್ಕೆ ಬರಲಿಲ್ಲ. ನಾನು
ಮೆಕ್ಕೆಜೋಳ ರೈತರ ಜೊತೆ, ಆಮೇಲೆ ಪೌಲ್ಟ್ರಿ ಫಾರ್ಮರ್ಸ್ ಜೊತೆ, ಎಥನಾಲ್ ಮಾಲೀಕರ ಜೊತೆ, ಆಮೇಲೆ ಪಶುಸಂಗೋಪನೆ ಯಾರ್ದದು, ಕ್ಯಾಟಲ್ ಫೀಡ್, ಇವ್ರ ಜೊತೆ ಎಲ್ಲ ಮಾತಾಡಿ ಒಂದು ತೀರ್ಮಾನ ಮಾಡಿದೆ. ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ ಕೊಂಡ್ಕೋಬೇಕು ಅಂತ. 40 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಕೊಂಡ್ಕೊಳ್ಳೋ ರೀತಿ ಮಾಡಿದ. ಅದಕ್ಕೆ ರಾಜ್ಯ ಸರ್ಕಾರ 250 ರೂಪಾಯಿ ಒಂದು ಟನ್ ಮೆಕ್ಕೆಜೋಳಕ್ಕೆ ಕೊಡ್ತಕ್ಕಂಥದ್ದನ್ನು ಮಾಡಿದ. ಕ್ವಿಂಟಾಲ್ ಒಂದು ಮೆಕ್ಕೆಜೋಳ ಒಂದು ಕ್ವಿಂಟಾಲ್ಗೆ 250 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಇದು ಸ್ಪಂದನೆ ಅಲ್ವಾ? ಮೆಕ್ಕೆಜೋಳ ಖರೀದಿ ಮಾಡಿದ ಪ್ರಮಾಣ ಬಹಳ ಕಡಿಮೆ ಐತಿ. ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗುರ್ತೈತಿ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀವೇನು 14 ಮತ್ತು KMF ದವ್ರು ಕೊಟ್ಟಿರಲ್ಲ, ಅದು ಒಂದು ಊರಾಗ ಬೆಳೆಯುವಷ್ಟು ಸತಿ ಅವ್ರು ಖರೀದಿ ಮಾಡಕ್ಕಾಗಲ್ಲ. ತಮ್ಮ ಮಾಹಿತಿಗಾಗಿ ಎಥನಾಲ್ ಅನುಮತಿ ಕೊಡಬೇಕಲ್ಲ, ಯಾರು ಕೊಡೋರು? ಕೇಂದ್ರ ಸರ್ಕಾರ. ಅವ್ರು ಕೊಡದೆ ಹೋದ್ರೆ ಕೊಡ್ಸೋರು ಯಾರು? ಅಲ್ಲ, ನೀವು ಕೊಡ್ಸೋದಿಲ್ಲ. ನೀವು ಓಲಿ ಇಷ್ಟೆಲ್ಲ ಆಯ್ತಲ್ಲ, ಒಂದಿನಾದ್ರೂ ಕೂಡ ನೀವು ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಹೇಳಿದ್ದೀರಾ? ಆಯ್ತು, ನಿಮ್ಮ ಲೋಕಸಭಾ ಸದಸ್ಯರು ಒಂದಿನಾದರೂ ಪ್ರಸ್ತಾಪ ಮಾಡಿದ್ದಾರಾ? ಒಂದು ದಿನ ಪ್ರಸ್ತಾಪ ಮಾಡಿಲ್ಲ. ಒಂದಿನ ಇಷ್ಟೆಲ್ಲ ಹಣಕಾಸಿನ ಅನ್ಯಾಯ ಆಗ್ತಾ ಇದ್ರು ಕೂಡ ಒಂದಿನ ಮಾತಾಡಲಿಲ್ಲ. ಇದನ್ನೆಲ್ಲ ನಾವು ಬಜೆಟ್ನಲ್ಲಿ ಹೇಳಿದ್ದೋ, ಅಲ್ಲ ಗವರ್ನರ್ ಸ್ಪೀಚ್ನಲ್ಲಿ ಹೇಳಿದ್ದೋ. ಹೇಳಲಿಲ್ಲ. ಎತ್ಕೊಳ್ಳಪ್ಪ ಅವೆಲ್ಲ. ಆಮೇಲೆ ಯತ್ನಾಳ್ ಅವರು ಆದಿಯಾಗಿ ಮತ್ತೆ ಬಿಜೆಪಿ ಅನೇಕ ಜನ ಮಾನ್ಯ ಸದಸ್ಯರುಗಳು ಕೇಂದ್ರ ಸರ್ಕಾರ ಅಷ್ಟು ಕೊಡ್ತು ಇಷ್ಟು ಕೊಡ್ತು ಅಂತ ಹೇಳಿದ್ದಾರೆ. ನಮಗೆ ಹಿಂದೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣನ ಅಷ್ಟು ಕೊಡ್ತು ಇಷ್ಟು ಕೊಡ್ತು ಅಂತ ಹೇಳಿದ್ದಾರೆ. ಆಗ ಇಡೀ 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಒಟ್ಟು ಬಜೆಟ್ ಗಾತ್ರ ಇದ್ದದ್ದು 94,000 ಕೋಟಿ. ಅಲ್ಲ, 94 ಲಕ್ಷ ಕೋಟಿ. 94 ಲಕ್ಷ ಕೋಟಿ. ಆ 94 ಲಕ್ಷ. 9 ಯಾರು ಇವರು? ನೋಡಿ, ನಾನು 2003-04
4,38,705 ಕೋಟಿ 795 ಕೋಟಿ ಬಜೆಟ್ ಗಾತ್ರ. 2004-05 4,57,434 ಕೋಟಿ. 2005-06 5,06,123 ಕೋಟಿ. 2006-07 10 ವರ್ಷದಲ್ಲಿ 95,21,493 ಕೋಟಿ. 10 ವರ್ಷದಲ್ಲಿ ಬಜೆಟ್ ಆಗಿದ್ದದ್ದು 95,21,493 ಕೋಟಿ. ಆದರೆ ಮನಮೋಹನ್ ಸಿಂಗ್ ಇವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ NDA ಸರ್ಕಾರ 12 ವರ್ಷ ಅಧಿಕಾರ ಮಾಡಿದೆ. 12 ವರ್ಷಗಳ ಕಾಲ ಅಧಿಕಾರ ಮಾಡಿದೆ. ಒಟ್ಟು ಅವರು 380 ಕೋಟಿ 380 ಲಕ್ಷ 5,527 ಕೋಟಿ. ಅದರಿಂದ ಬಜೆಟ್ ಗಾತ್ರ ಅವತ್ತು ಇದ್ದದ್ದು ಪರಿಸ್ಥಿತಿ ಬೇರೆ. ಇವತ್ತು 53 ಲಕ್ಷ ಇದೆ ಬಜೆಟ್. ಅವತ್ತು 2014-15ರಲ್ಲಿ ಮನಮೋಹನ್ ಸಿಂಗ್ ರವರು ಅಧಿಕಾರಕ್ಕೆ ಬಂದಾಗ 4,38,000 ಇತ್ತು. ಅದರಿಂದ ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಗಾತ್ರ ಇರುವಾಗ ಎಷ್ಟು ನಮಗೆ ಬರ್ತದೆ, ಜಾಸ್ತಿ ಬಜೆಟ್ ಗಾತ್ರ ಜಾಸ್ತಿ ಆದಾಗೆಲ್ಲ ನಮಗೆ ಎಷ್ಟು ಬರ್ತದೆ, ಇದನ್ನ ಅಂದಾಜು ಮಾಡಬೇಕಲ್ಲ. ಅಷ್ಟು ಬಂತು, ಇಷ್ಟು ಬಂತು. ಆಮೇಲೆ ಬೆಲೆ ಏರಿಕೆ ಮೇಲೆ ಮಾತಾಡಿದ್ದಾರೆ ಇವರು. ನಮ್ಮ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ, ಸುರೇಶ್ ಕುಮಾರ್ ಕೂಡ ಮಾತಾಡಿದ್ದಾರೆ ಬೆಲೆ ಏರಿಕೆ ಬಗ್ಗೆ. 56,000 ಕೋಟಿ ಹಾಕ್ಬಿಟ್ಟಿದೆ ತೆರಿಗೆ. ಆಕ್ಚುಲಿ ಹಾಕಿರೋದು ನಾವು 6,000-7,000 ಕೋಟಿ. 56,000 ಕೋಟಿ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ನಾವು 2.5 ವರ್ಷದಲ್ಲಿ ತೆರಿಗೆ ಹಾಕಿರ್ತಕ್ಕಂಥದ್ದು 3 ಬಜೆಟ್ ಮಾಡಿಸಿದ್ದೀನಿ. 3 ಬಜೆಟ್ನಿಂದ ಹಾಕಿರ್ತಕ್ಕಂಥದ್ದು ತೆರಿಗೆ ಹಾಕಲೇಬೇಕು. ಇಷ್ಟಾದರೂ ಕೂಡ ನೆರೆ ರಾಜ್ಯಗಳಿಗಿಂತ ನಾವು ಕಡಿಮೆನೇ ಇದ್ದೇವೆ. ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಎಕ್ಸೈಜ್ ಇರ್ಬೋದು, ಲಿಕ್ಕರು ಇದಿರ್ಬೋದು, ಇದು ಬೇರೆ ರಾಜ್ಯಗಳಿಗಿಂತ ಕಡಿಮೆನೇ ಇದೆ. ಬೇರೆ ರಾಜ್ಯಗಳಿಗೂ ನೋಡಿ, ಬೆಂಗಳೂರಿನಲ್ಲಿ ಪೆಟ್ರೋಲ್ ಮಾರಾಟ ದರ 102 ರೂಪಾಯಿ 94 ಪೈಸೆ. ಡೀಸೆಲ್ ಬೆಲೆ 91.01. ಹೊಸೂರು 102.83. ಡೀಸೆಲ್ ಬೆಲೆ 94.42. ಕಾಸರಗೋಡು ಕೇರಳ ಪೆಟ್ರೋಲು 106.72. ಡೀಸೆಲ್ 95.66. ಅನಂತಪುರ ಆಂಧ್ರ ಪ್ರದೇಶ 109.50. 97.35. ಹೈದರಾಬಾದ್ ತೆಲಂಗಾಣ 107.46. 95.70 ಡೀಸೆಲ್.
ಕಾಗಲ್ ಮಹಾರಾಷ್ಟ್ರದಲ್ಲಿ 104.53, 91.17. ನಾವು ಎಲ್ಲ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ಬೆಲೆ ಏರಿಕೆ ಆಗೋಯ್ತು. ಮೊಬಿಲೈಸೇಷನ್ಗೋಸ್ಕರ ಇದು ಮಾಡಲೇಬೇಕಾಗ್ತದೆ. ಆದರೂ ನಾವು ಬೇರೆ ರಾಜ್ಯಗಳಿಗಿಂತ, ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಮುದ್ರಾಂಕ ಶುಲ್ಕ ಕರ್ನಾಟಕದಲ್ಲಿ 5% ಇದ್ರೆ ನೋಂದಣಿ ಶುಲ್ಕ, ಮುದ್ರಾಂಕ ಶುಲ್ಕ 2% ಇದ್ರೆ ಒಟ್ಟು 7% ಇದೆ. ನಮ್ಮದು 7. ತಮಿಳುನಾಡಿನಲ್ಲಿ 11% ಇದೆ. ಕೇರಳದಲ್ಲಿ 10% ಇದೆ. ಮಹಾರಾಷ್ಟ್ರದಲ್ಲಿ ನಮ್ಮಷ್ಟೇ ಇದೆ. ಅದರಿಂದ ನಾವು ತೆರಿಗೆ ಹಾಕ್ಬಿಟ್ಟಿದ್ದೀವಿ, ಹೆಚ್ಚು ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ಆಮೇಲೆ ಬೀರ್ ಮೇಲೆ ರಾಯಲ್ ಚಾಲೆಂಜ್ ಸ್ಟ್ರಾಂಗ್ ರಾಯಲ್ ಚಾಲೆಂಜ್ ಅಂತ ಸ್ಟ್ರಾಂಗ್ ಅಂತ ಇದೆ ಕಣಯ್ಯ. ನೀ ಕುಡ್ದಿದ್ಯಾ ಬೀರು? ಕುಡ್ದಿಲ್ಲ, ಗೊತ್ತಾಗಲ್ಲ ನಿನಗೆ. ಬಿಡೋದು ಗೊತ್ತಿಲ್ಲದೆ ಮಾತಾಡ್ತೀಯಲ್ಲ ನೀನು. ಇವೆಲ್ಲ ಓದಕ್ಕೆ ಹೋದ್ರೆ ಟೈಮ್ ಆಗುತ್ತೆ. ಅದರಿಂದ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದ್ದೇವೆ. ನೋಡಿ, ಈಗ ಆಂಧ್ರ ಪ್ರದೇಶದಲ್ಲಿ ನಾವು ಕಿಂಗ್ ಫಿಶರ್ ಅಲ್ಟ್ರಾ ಲಾರ್ಜರ್ 225 ಇದ್ರೆ ಆಂಧ್ರ ಪ್ರದೇಶದಲ್ಲಿ 220 ಇದೆ. ಆಮೇಲೆ ತೆಲಂಗಾಣದಲ್ಲಿ 250 ಇದೆ. ಕೇರಳದಲ್ಲಿ ಕಡಿಮೆ ಇದೆ. ಕೇರಳದಲ್ಲಿ ಕಡಿಮೆ ಇದೆ. ಆಮೇಲೆ ಗೊತ್ತಿದೆಯಾ? ಇಬ್ಬರಿಗೂ ಜಗಳ ಇದೆ ಅಂತ ಗೊತ್ತು. ಅವರು ಕುಡಿಸ್ತಾರಲ್ಲ ಎಲ್ಲರಿಗೂ. ನೀ ಕುಡಿದವ್ರು ಯಾವ ಈಗ ನೀವು ಹೇಳಿದೆ, ನೀವು ಹೇಳ್ತಾ ಇದ್ದೀರಲ್ಲ, ಚೀಫ್ ಮಿನಿಸ್ಟರ್ಗೂ DK ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳ್ದಿಲ್ಲಪ್ಪ. ಇವ್ರಿಗೆ ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ಬಿಡಿ. ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ. ದಟ್ ಈಸ್ DK ಶಿವಕುಮಾರ್. ದಟ್ ಈಸ್ DK ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೇ ಸನ್ಮಾನ್ಯ DK ಶಿವಕುಮಾರ್ ಅವರ ಟ್ಯಾಲೆಂಟ್. ಈಗ ನೀನ್ ಏನೇನ್ ಮಾತಾಡಿದ್ಯೆ, ಕೆಲವು ವಿಚಾರಗಳು ನಾನೇನ್ ಮಾತಾಡಿದ್ದೆ. ಒಂದೇ ನಿಮಿಷ. ಇದು ಕೋಲಾಹಲಕ್ಕೆ ಕಾರಣ ಆಗಬಾರದು ಅಂತ ಅಷ್ಟೇ. ನಮ್ದು ಈ ಹಲಾಹಲ ಕೋಲಾಹಲಕ್ಕೆ ಆಗಬಾರದು ಅಂತ. ನಾವು ಪುರಾಣದ ಬಗ್ಗೆ ಮಾತಾಡತ್ತೀವಿ, ನೀವು ಹಲಾಲ್ ಬಗ್ಗೆ ಮಾತಾಡತ್ತೀವಿ. ಹಲಾಲ್ ಹೇಳಿಲ್ಲ ಅವರು. ಹಲಾಲ ಪುರಾಣದಲ್ಲಿ ಯಾವಾಗ ಸಮುದ್ರ ಮಂಥನ ಆಯ್ತು ಅವಾಗ ಹಲಾಲ ಬಂತು. ನಾವು ಹಲಾಲ ಬಗ್ಗೆ ಮಾತಾಡ್ತೀವಿ, ನಿಮ್ಗೆ ಹಲಾಲ್ ಬಗ್ಗೆ ಲಕ್ಷ್ಯ. ಅಲ್ಲ, ನಾನು ನನಗಿರುವಂತ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರೋ
ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ಯಾವ್ದಪ್ಪ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ಈಗ. ನೀನ್ ಯಾರ ಕಡೆ ಮತ್ತೆ ನೋಡಪ್ಪ, ನೋಡಿ ಇಂಥವ್ರಿಂದಾನೇ ಆಗಿದ್ದು. ಏನಾಗಿಲ್ಲ, ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದು ನಿಮಿಷ ನೋಡಿ, ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ. ಅವ್ರು ಹೇಳಿದ್ರು 56 ಜನ ಡಿ ಕೆ ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳದಲ್ಲ, ಯಾರು ನನ್ನ ಫ್ರೆಂಡ್ ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ದು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ, ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟೈತೆ. ಅಲ್ಲ, ಸಭಾಧ್ಯಕ್ಷ ಡಿ ಕೆಗೆ ಕನ್ಫ್ಯೂಸ್ ಔಟೈತೆ. ಯಾರು ನಂಬೋದು, ಯಾರನ್ನ ಬಿಡೋದು? ಸಭಾಧ್ಯಕ್ಷ ಅದಕ್ಕೆ ಅವ್ರು ಹೇಳಿದ್ದಾರೆ, ಏನೋ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು. ಈ ಅನುಭವದ ಮೇಲೆ ಎನ್ನ ತಂದಿಕ್ ನನಗೇನಾಗಬೇಕು? ನಾನೇನು ತಂದಿಕ್ಕೆ ಮುಖ್ಯಮಂತ್ರಿ ಆಗ್ತೀನಿ? ನನಗೇನಾಗಬೇಕಾಯ್ತು? 136 ಜನ ಇದ್ದಾರೆ. ನಾವೇನ್ ಸರ್ಕಾರ ಬೀಳ್ಸಲ್ಲ. ನೋಡಿ, ಕಳೆದ ಬಾರಿ ಸರ್ಕಾರ ಬೆಳೆಸಿದ್ರಿ 16 ಜನ ಕೊಂಡ್ಕೊಂಡು ಸರ್ಕಾರ ನಮ್ಮ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಕ್ ಹೋಗ್ಬಿಡಿ. ನಾವು ಅವ್ರ ಪರ ಇವ್ರ ಪರ ಏನಿಲ್ಲ. ಬೆಳಗ್ಗೆ ಹಿಂಗೆ ರಾತ್ರಿ ಹಿಂಗಿಲ್ಲ. ನಾನು ನಾವು ಬೆಳಗ್ಗೆ ಹಿಂಗೆ ರಾತ್ರಿ ಅಂತ ಹೇಳಿದ್ರೆ ಆ ವ್ಯವಸ್ಥೆ ಎಲ್ಲ ನಾನಿಲ್ಲ ಅಂತ ಅವಶ್ಯಕತೆ ನನಗಿಲ್ಲ. ನೀವೇನ್ ಹೇಳಿದ್ರಲ್ಲ, 16 ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು. ಕಳೆದ ಬಾರಿ ಖರೀದಿ ಮಾಡಲ್ಲ, ಖರೀದಿ ಮಾಡಿದವ್ರು ನೀವೇ. ಕೈ ಮುಗಿದು ಕಾಲ್ ಬಿದ್ದೆಲ್ಲ ಖರೀದಿ ಮಾಡಿದ್ ನೀವು, ನಾವಲ್ಲ ಅಂತ ನೆನಪಿನಾಗಿರ್ಲಿ. ಬೆಳಗ್ಗೆ ನಾವು ಹೋಗು, ಸಾಯಂಕಾಲ ಹೋಗು, ನಂದೇನ್ ಬೇಜಾರು. ನನಗೆ ಸಂಬಂಧ ಇಲ್ಲ. ರಾತ್ರಿ ಬೆಳಿಗ್ಗೆ ಹೋಗಲ್ಲ, ಅದು ನಿಮ್ಮಲ್ಲಿ ವ್ಯವಸ್ಥೆ ಇರ್ಬೋದು. ರಾತ್ರಿ ಬೆಳಿಗ್ಗೆ ಹೋಗುವಂತ ಅವಶ್ಯಕತೆ ನನಗಿಲ್ಲ. ಮಾತಾಡ್ಲಿ, ನಾನು ಬೇಡ ಹೇಳ್ಬಾರ್ದು. ನನಗೆ ಹೇಳಿದ್ ನೀವು, ಅದಕ್ಕೆ ಹೇಳಿ. ನನ್ಗೆ ಆಸೆ ಇಲ್ಲ. ಅವಶ್ಯಕತೆ ಇಲ್ಲ. ನೀವು ಆತರ ಹೇಳಿದಕ್ಕೆ ನಾನು ಹೇಳ್ತಿರೋದು. ಸ್ಪೀಕರ್ ಒಳ್ಳೆ ಚಂದಾಗಿ ಮಾಡ್ತಾರೆ. ನೀವು ನಾನು ಬೆಳಗ್ಗೆಯಿಂದ ಕ್ವಶನ್ಗಳು ಮಾಡ್ತಾ ಇದ್ದೀರಲ್ಲ ನೀವು. ಅಲ್ಲ, ಆತರ ಹೇಳ್ಬಾರ್ದು ಅಂತಕ್ಕಂಥದ್ದು ಮಾತು. ಅದೇನು ನೀವು ಆತರ ಹೇಳ್ತಕ್ಕಂಥದ್ದು ಮಾತು ಸರಿಯಲ್ಲ ಅಂತಕ್ಕಂಥ ನನ್ನ ವಾದ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಕ್ಕಂಥ ಸರಿಯಲ್ಲ ಸದನದಲ್ಲಿ. ಯು ಕೆನಾಟ್ ಜಸ್ಟ್ ಟೆಲ್ ಮಿ ಯು ಆರ್ ನೈಟ್ ದೇರ್ ಮಾರ್ನಿಂಗ್ ದೇರ್ ಅಂತ ಹೇಳ್ಬಾರ್ದು ಅಂತಕ್ಕಂಥ ನಮ್ಮ ವಾದ. ಡಿ ಕೆ ಗೌರವ ಇದೆ ಅಲ್ಲ, ಗೌರವ ಇದೆ ನಿಮ್ಮ ಬಗ್ಗೆ. ಆತರ ಮಾತಾಡಬಾರ್ದು ನೀವು. ಆಯ್ತು, ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ನನ್ನ ಸನ್ಮಾನ್ಯ ಅಧ್ಯಕ್ಷರೇ, ಡಿ ಕೆ ಶಿವಕುಮಾರ್ ಅವರು ಕಳೆದ 1 ತಿಂಗಳಿಂದ ಅವ್ರ ಭಾಷೆ, ಅವ್ರ ಟ್ವೀಟು ಎಲ್ಲ, ಒಂದು ಟ್ವೀಟ್ ಅಲ್ಲಿ 100 ಅರ್ಥ ಬರೋ ತರ ಮಾಡ್ತಾರೆ. ಒಂದು ಮಾತಲ್ಲಿ 16 ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ನಮ್ಗಂತ ಅಲ್ಲ, ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್. ಈ ಮನುಷ್ಯ ಯಾಕೆ ಹಿಂಗ್ ಮಾತಾಡ್ತಾನೆ? ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಿ. ಈಗ ಅಶೋಕ್, ನೀನು ಬಹಳ ಸೀನಿಯರ್ ಇದೆಯಾ, ಬೇರೆಯವ್ರಕ್ಕಿಂತ ಪಾಪ ಸೀನಿಯರ್. ನಿನ್ಗಿಂತ 1 ವರ್ಷ, ನಿನ್ಗಿಂತ ಸೀನಿಯರ್ ಇದೆಯಾ? ಇಲ್ಲ, ನಿನ್ಗಿಂತ 1 ಟರ್ಮ್ ಕಡಿಮೆ ಇರ್ಬೋದು, ಬಟ್ ಇವರ ಸೀನಿಯರ್ ಪಾಲಿಟಿಷಿಯನ್. ಸ್ಟೇಟ್ ಅಲ್ಲಿ ನಿನ್ಕಿನ್ನ ಚಿಕ್ಕವರೆಲ್ಲ ಏನೇನಾಗಿರ್ಬೋದು, ಬಟ್ ಸ್ಟಿಲ್ ಯು ಆರ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ. ಅಪೋಸಿಷನ್ ಲೀಡರ್, ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ವೆರಿ ಸಿಂಪಲ್. ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ. ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು. ಬಹಳ ಚಿಕ್ಕ ವಯಸ್ಸಲ್ಲೇ ನಂಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ, ಬೆಳೆದಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಮೇರುಗೇರು ಏನು ಎಂತೆಂಥವ್ರದೋ ಎಲ್ಲ ವಿ ಹ್ಯಾವ್ ಸೀನ್. ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ, ಏಟ್ ತಿಂದಿದ್ದೀವಿ, ತೊಂದರೆ ಅನುಭವಿಸಿದ್ದೀವಿ, ಜೈಲು ಅನುಭವಿಸಿದ್ದೀವಿ, ಎಲ್ಲ ಆಗಿದೆ. ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು 11 ತಿಂಗಳಿಗೆ 6 ತಿಂಗಳಾಗ್ತದೆ. ನಂದು 6 ವರ್ಷ ಆಗ್ತದೆ. 6 years. ಮಾರ್ಚ್ 10th 6 ವರ್ಷ ಆಗ್ತದೆ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಾವಿಬ್ರು ಒಂದು ಕೈ ಜೋಡಿಯಾಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತಿನಂತೆ ನಡಿತೀವಿ. ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ ಇದಕ್ಕೆ.
ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತಿರೋ ನಿಮ್ಗೆ ಬಿಟ್ಟಿದ್ದಷ್ಟೇ. ಕೆಲವರೆಲ್ಲ ಟ್ವೀಟ್ಗಳು ನಮ್ಮ ಆಫೀಸ್ಗಳಲ್ಲಿ ಮಾಡ್ತಾರೆ, ನಿಮ್ಮ ಆಫೀಸಲ್ಲಿ ಮಾಡ್ತಾರೆ. ಬೇಡ, ಏನ್ ಬೇಡ, ನಥಿಂಗ್. ಪೇಷನ್ಸ್ ಅಂದ್ರೆ ಸುಮ್ನೆ ಹಂಗಂತ ಯಾರು ಮಾತಾಡ್ತಾರೆ ಅಂತ ಕೆಲವು ಉತ್ತರ ಕೊಡಕ್ ಆಗಲ್ಲ. ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನ್ ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ ಪಾರ್ಟಿಲಾಗ್ಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಲ್ಲ, ಪಕ್ಷಗಳು ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, MLAಗಳು ಚೇಂಜ್ ಆದ್ರು, ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆಗಿದ್ರು. ಪಾಲಿಟಿಕ್ಸ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ನಾನು ಏನ್ ನಂಬಿದ್ರೆ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು, ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ಸೊ ನೋಡೋಣ, ಲೆಟ್ ಅಸ್ ಸಿ ಆನ್ 28. ಸರ್, ನಿಮ್ಮ ಸ್ಟ್ರೆಂತ್ ನೀವು ಹೇಳ್ತಾ ಇದ್ರಿ 136 ಜನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರಿ. ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ. ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, SM ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತಗೊಂಡೆ ಅಂತ ಹೇಳಿ. ನಾವು ಆದ ನಿಮ್ ಸ್ಟ್ರೆಂತ್ ಸರ್, ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ. ನಿಮ್ಮ ಮಾತಿಗೆ, ಅಶೋಕ್ ಮಾತಿಗೆ ನಾನು ಚೆಕ್ಕಲ್ಲ, ತರ ಕಟ್ಸ್ಕೊಬರ್ತೀನಿ. ಚಾಲು ಮಾಡಿ ಮುಖ್ಯಮಂತ್ರಿಗಳೇ, ಚಾಲು ಮಾಡಿ. ಈಗ DK ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂಥ ಮಾತುಗಳನ್ನೇ ಹೇಳಿದ್ದಾರೆ. ನೀನು ವೈರಾಗ್ಯ ಅಂತ ಕರೀಬಹುದು ಅಥವಾ ಬೇರೆ ಇನ್ನೇನಾದ್ರು ಕರೀಬಹುದು, ಅದು ವೈರಾಗ್ಯ ಅಲ್ಲ. ಸರ್, ಅವ್ರು ಹೇಳಿದ್ದು ನನ್ಗೆ ಒಂಚೂರು ಅರ್ಥನೇ ಆಗಿಲ್ಲ. ನಿಮ್ಗೆ ಅರ್ಥನೇ ಆಗದೇ ಇಲ್ಲ, ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ. ನಿಮ್ಗೆ ಆಪರೇಷನ್ ಕಮಲ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಅನುಸೂಚಿತ ಜಾತಿ SCP TSP ಕಾಯ್ದೆ ಹೇಳಿದ್ದು ಅದು ಫ್ಯಾಕ್ಟ್ ಅಲ್ವಾ? ಇವ್ರ ಕಾಲದಲ್ಲಿ ಹಿಂದೆ 2013ರಲ್ಲಿ ನಾವು ಆಕ್ಟ್ ಮಾಡೋದು. ಅದಕ್ಕೆ ಮೊದಲಿಂದಲೂ ಇದೆ, SCP TSP ಇದೆ. ಆಕ್ಟ್ ಮಾಡೋಕ್ಕೂ ಮುಂಚಿತವಾಗಿ 2012-13ರಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ಇತ್ತು. ನಾವು ಈ ಆಕ್ಟ್ ಮಾಡಿದ ಮೇಲೆ 5 ವರ್ಷದಲ್ಲಿ 88,969 ಕೋಟಿ ಆಯಿತು. ವರ್ಷಕ್ಕೆ ಸುಮಾರು 17,000-18,000 ಕೋಟಿ ರೂಪಾಯಿ ಆಯಿತು. ಮೊದಲು ಇದ್ದದ್ದು 6,000-7,000 ಕೋಟಿ. ಇದು ಮಾಡಿದ್ದು, ಇದು ಆಂಧ್ರದಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ನೀವ್ಯಾಕೆ ಮಾಡಿಲ್ಲ? ಮಾಡಿಲ್ಲ. ಕೇಂದ್ರದಲ್ಲಿ ಮಾಡಿ, ನಾನು ಒತ್ತಾಯ ಮಾಡ್ತೀನಿ, ನೀವು ಒತ್ತಾಯ ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸಾಲದು, ಅವ್ರ ಬಗ್ಗೆ ಏನಾದ್ರು ಕಾಂಕ್ರೀಟ್ ಆಗಿ ಮಾಡಬೇಕಲ್ಲ. KTPP ಎಂಥದು KTPP KPTP KTTP ಇಲ್ಲ, ಏನೋ ಒಂದು ಹೇಳಕ್ಕಾಗಲ್ಲ. ಅದು ಅಬ್ರಿವೇಷನ್ ಗೊತ್ತಿರಲಿಲ್ಲ ನನಗೆ. ಇದಕ್ಕೆ ತಿದ್ದುಪಡಿ ಮಾಡಿ ನಾವು ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದ್ವಲ್ಲ, ನೀವ್ಯಾಕೆ ಮಾಡಿರ್ಲಿಲ್ಲ? ಯಾಕೆ ಮಾಡಲಿಲ್ಲ? ಆಮೇಲೆ ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷದಲ್ಲಿ 1,10,627 ಕೋಟಿ ಒದಗಿಸಲಾಗಿತ್ತು. ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷ.
ನಾವು 3 ವರ್ಷದಲ್ಲೇ 1,17,197 ಕೋಟಿ 3 ವರ್ಷದಲ್ಲಿ. ಅದ್ರಲ್ಲಿ ತೆಗೆದು ಗ್ಯಾರಂಟಿಗೆ ಎಷ್ಟು ಕೊಟ್ರಿ ಅನ್ನೋದು ಅದನ್ನು ಹೇಳ್ಬಿಟ್ರಿ ಅಂತ. ನೀವು ಕೂತ್ಕೊಳ್ಳಪ್ಪ, ನೀನ್ ಗೊತ್ತಾಗಲ್ಲ. ಅದನ್ನ ಹೇಳ್ರಿ ಅಂತ ಹೇಳಿದೆ. ಹೇಳ್ತೀನಿ, ನಾನು ಹೇಳ್ತೀನಿ, ಅದನ್ನ ಹೇಳಿ. ಇಲ್ಲಿ ಹೇಳ್ತೀನಿ. ನಿಮ್ಗೆ ಎಲ್ರಿಗೂ ಹೇಳ್ತಾ ಇರೋದೇ ಇದು, ನಿನಗೂ ಸೇರಿ ಹೇಳ್ತಾ ಇರೋದು. ಮುಂದಿನ ವರ್ಷದ ಬಜೆಟ್ ಎಲ್ಲ ಸೇರಿ 1,60,000 ಕೋಟಿ. ಈ ವರ್ಷ 42,018 ಕೋಟಿ. 42,018 ಕೋಟಿ. ಸೊ ಅದರಿಂದ ಇದನ್ನ ಹೇಳಿದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಸರಿನಾ? ಆಮೇಲೆ ವಿಜೇಂದ್ರ ಅವರು ಇಲ್ಲ, ಅವರು ಪಾಪ ಸಿದ್ದರಾಮಯ್ಯನವರು ಅಹಿಂದ ವರ್ಗದಿಂದ ಬಂದಂಥವರು, ಅಹಿಂದ ಲೀಡ್ರು ಅಂತ ಕರೀತಾರೆ. ಆದರೆ ಹಿಂದುಳಿದ ವರ್ಗಗಳ ನಿಗಮಗಳಿದ್ದಾವಲ್ಲ, ನಿಗಮಕ್ಕೆ 50% ಕೊಟ್ಟಿರೋದು ಈಗ ದುಡ್ಡು. ಯಡಿಯೂರಪ್ಪನವ್ರು ಕೊಟ್ಟಿದ್ದಂಥ ದುಡ್ಡಿನಲ್ಲಿ ₹100 ಕೊಟ್ಟಿದ್ರೆ 50 ರೂಪಾಯಿ, ಅದರಲ್ಲಿ ಬಿಡುಗಡೆ ಮಾಡಿರೋದು ಬರೀ 50 ರೂಪಾಯಿ ಅಂತ ಎಲ್ಲ ಹೇಳಿದರೆ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಅವು ಸತ್ಯ ಅಲ್ವೇ ಇಲ್ಲ. ಬೇಕಾದರೆ ನಾನು ಈ ವಿವರಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ದೇವರಾಜ ಅರಸು ನಿಗಮ 2019ರಿಂದ 2020ರವರೆಗೆ 20-21 2 ವರ್ಷದಲ್ಲಿ 330 ಕೋಟಿ ಬಿಡುಗಡೆ ಮಾಡಿದ್ದು, 245 ಕೋಟಿ. ಆಮೇಲೆ 21, 22, 22, 23 460 ಕೋಟಿ ಬಿಡುಗಡೆ ಮಾಡಿದ್ದು, 450 ಕೋಟಿ. 23, 24 327 ಕೋಟಿ ಬಿಡುಗಡೆ ಮಾಡಿದ್ದು, 375 ಕೋಟಿ. ಹಿಂಗೆ ಎಲ್ಲ 11 ನಿಗಮಗಳಿದಾವಲ್ಲ, 11 ನಿಗಮಗಳಿಗೂ ಕೂಡ ನಾವು ಕಡಿಮೆ ಮಾಡಿಲ್ಲ, ನಿಮಗಿಂತ ಜಾಸ್ತಿನೇ ಬಿಡುಗಡೆ ಮಾಡಿದ್ದೀವಿ. ಅದರಿಂದ ಅಲ್ಲ ಸರ್, ರೆಕಾರ್ಡ್ಗೆ ತಪ್ಪು ಹೋಗೋದು ಬೇಡ. ನನ್ನ ರಿಕ್ವೆಸ್ಟ್, ನಾನು ನಿಮ್ಮ ಇಲಾಖೆಯಿಂದನೇ ನಾನು ಮಾಹಿತಿ ತಗೊಂಡಿದ್ದೀನಿ. ಬೊಮ್ಮಾಯಿ ಅವರು ಲಾಸ್ಟ್ 23ರಲ್ಲಿ ಏನಿತ್ತು, 24ರಲ್ಲಿ ಎಷ್ಟಾಗಿದೆ ನಿಗಮದ್ದು ಅಷ್ಟು ಓದಿದ್ರೆ ಮುಗ್ದೋಯ್ತು. ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಗೊತ್ತಾಗ್ಬಿಡುತ್ತೆ. ನಮ್ಮ ಸರ್ಕಾರದಲ್ಲಿ 23, 24 ಹೇಳಿ, ಒಂದೊಂದೇ ಎಲ್ಲ ನಿಗಮಗಳೇ ನಮ್ಮ ಹತ್ರ ಇತ್ತು. BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರ ಎಷ್ಟಿತ್ತು, ನಮ್ದು ಎಷ್ಟಿತ್ತು, ನೀವು ಎಷ್ಟು ಕೊಟ್ಟಿದ್ದೀರಿ? ನೀವು 2019ರಿಂದ 20-21ರವರೆಗೆ ಅಲ್ಲ, ಇದು 22 ವರ್ಷದಲ್ಲಿ. ಅದು ಹೇಳ್ತೀನಪ್ಪ. ನೀವು ಕೊಟ್ಟಿರ್ತಕ್ಕಂಥದ್ದು 4 ವರ್ಷದಲ್ಲಿ 69, 75 ಮತ್ತು 283. ನಾವು ಕೊಟ್ಟಿರ್ತಕ್ಕಂಥದ್ದು 455. 2024ರಿಂದ 25-26ರವರೆಗೆ. 23, 24, 25, 25-26 3 ವರ್ಷದ್ದು. 23, 24, 24, 25, 25-26 3 ವರ್ಷ. ನೀವು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ನಿಗಮ 2019ರಿಂದ
23ರವರೆಗೆ 130 ಕೋಟಿ. ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿರ್ತಕ್ಕಂಥದ್ದು 3 ವರ್ಷದಲ್ಲಿ 320.60. ನೀವು ಕೊಟ್ಟಿರ್ತಕ್ಕಂಥದ್ದು 254 ಕೋಟಿ. ನಾವು 320 ಕೋಟಿ ಕೊಟ್ಟರೆ ನೀವು 254 ಕೋಟಿ ಕೊಟ್ಟಿದ್ದೀರಿ. ಆಮೇಲೆ ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮ. ಮಾನ್ಯ ಅಧ್ಯಕ್ಷರೇ, ಸರ್ ಈಲ್ಡಾದ್ರೆ ಒಂದೆರಡು ನಿಮಿಷ. ಈಲ್ಡಾದ್ರೆ ಅಲ್ಲ, ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ ಅಂತ. ಇಲ್ಲ, ತಪ್ಪು ಮಾಹಿತಿ ಇಲ್ಲ. ಇಲ್ಲ ಸರ್, ನನ್ನ ಹತ್ರ ಇದೆ. ಈಗ ನನ್ನದು ಇಲ್ಲಿದೆ, ನಾನು ತೆಗೆದು ನೋಡ್ತಾ ಇದ್ದೆ. ನೀವು ಹೇಳಿ ಸರ್ಕಾರದ ಮಾಹಿತಿ. ನೀವು ನನಗೆ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು. ನೀವು ಹಾಗಾದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಕ್ರಮ ತಗೊಳ್ಬೇಕು. ಯಾಕೆಂದ್ರೆ ಅಲ್ಲ, ನೋಡೋಣ, ನೀವು ಹೆಂಗ ಎಲ್ಲದನ್ನ ಹಿಂಗೆ ಅಂದ್ಬಿಡ್ತೀರ ಆಮೇಲೆ. ಯಾಕೆಂತಂದ್ರೆ ನನಗೆ ನೀವು ಕೊಟ್ಟಿರೋ ಆನ್ಸರ್ ನಲ್ಲಿ ಬಹಳ ಸ್ಪಷ್ಟ ಇದೆ. ವಿಧಾನ ಪರಿಷತ್ತಿನ ಹೇಮಲತಾ ನಾಯಕ್ಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ನನ್ನ ಹತ್ರ ಇದೆ. 4 ವರ್ಷದ ಇದರಲ್ಲಿದೆ. ನೀವು ಕೊಟ್ಟಿರೋದಕ್ಕೂ ಇಲ್ಲಿ ಕೊಟ್ಟಿರೋದಕ್ಕೂ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ. ನೀವು ಈಲ್ಡಾದ್ರೆ ಒಂದು 2 ನಿಮಿಷ ನಾನು ಹೇಳ್ಬೋದು. ಕ್ಲಿಯರ್ ಆಗ್ಬೇಕಲ್ಲ. ಹೇಳ್ತೀನಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 2022ರಲ್ಲಿ 218 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದು. ನೀವೀಗ ಕಳೆದ ವರ್ಷ ಬಿಡುಗಡೆ ಮಾಡಿರೋದು 115 ಕೋಟಿ ರೂಪಾಯಿ. 455 ಇಲ್ಲ, ನನಗೆ ಕೊಟ್ಟಿರೋದು ನೀವು 3 ವರ್ಷದ್ದು. ನಾನು ಒಂದೇ ವರ್ಷದ ಹೇಳ್ತಾ ಇದ್ದೀನಿ. 3 ವರ್ಷದ್ದು ಬರ್ತೀನಿ. ಇಲ್ಲ, ಈಗ ಗೊತ್ತಾಗ್ಬಿಡುತ್ತೆ ಇಲ್ಲ ಅದರಲ್ಲೇ. 1 ವರ್ಷದೇನು, ಮೊದಲನೇ ವರ್ಷದಕ್ಕೆ 2ನೇ ವರ್ಷಕ್ಕೆ ಅದೇ ರೇಂಜಲ್ಲಿ ಇರ್ತದೆ. ಬಾಬುರಾವ್ ಜಗಜೀವರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ 22-23ರಲ್ಲಿ 600 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದು. 60 ಕೋಟಿ ರೂಪಾಯಿ. 23-24ರಲ್ಲಿ 37 ಕೋಟಿ ರೂಪಾಯಿ. 24-25ರಲ್ಲಿ 36 ಕೋಟಿ ರೂಪಾಯಿ. ಅಲ್ಲೂ ಕಡಿಮೆ ಮಾಡಿದಿರಿ. ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ 22-23ರಲ್ಲಿ 55 ಕೋಟಿ. 24ರಲ್ಲಿ 44 ಕೋಟಿ. 25ರಲ್ಲಿ 40 ಕೋಟಿ. ಬೋವಿ ನಿಗಮ 22-23ರಲ್ಲಿ 1075 ಲಕ್ಷ. 24ರಲ್ಲಿ 6300 ಲಕ್ಷ. 24ರಲ್ಲಿ 65 ಕೋಟಿ. ನೀವು ಕೊಟ್ಟಿರೋದ್ರಲ್ಲೇ ಬಹಳ ವ್ಯತ್ಯಾಸ ಇದೆ. ಹೇಮಲತಾ ನಾಯಕರದಕ್ಕೂ ಉತ್ತರ ಹಂಗೆ ಇದೆ. ಯಾಕೆಂದ್ರೆ ನೀವು ಆಮೇಲೆ ಕೊಡ್ತೀನಿ ಅಂತ ಅಂದ್ಬಿಟ್ರೆ ಒಂದು ಯಾವ್ದನ್ನ ಇಟ್ಕೋಬೇಕು ನಾವು ಅಂತ. ಬಹಳ ಉದ್ದ ಇದೆ ಇದು. ನೀವು ಕೊಟ್ಟಿರೋದು ಹೇಮಲತಾ ನಾಯಕಿಗೆ ಅವರಲ್ಲಿ ಕೊಟ್ಟಿರುವಂತ ಉತ್ತರ ವಿಧಾನ ಪರಿಷತ್ನಲ್ಲಿ. ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಾನು ಟೋಟಲ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಟೋಟಲ್ ಮಾಡಿ ಹೇಳ್ಬಿಡ್ತೀನಿ. ಆಮೇಲೆ ಹೇಳಿ. ಟೋಟಲ್ ಮಾಡಿ ಏನು ವೈಸ್ ಹೇಳಕತ್ತೀರಿ? ಅವರು ಕೋಟಿ ಖರ್ಚು ಟೋಟಲ್ ಮಾಡಿ ಸುನಿಲ್. ಆಮೇಲೆ ಒಟ್ಟು ಟೋಟಲ್ ಹೇಳಿಬಿಡ್ತೀನಿ. ಟೋಟಲ್ 1300 ಚಿಲ್ಲರೆ ಕೋಟಿ ಇವ್ರು ಬಿಡುಗಡೆ ಮಾಡಿರೋದು. ನಾವು 1538 ಕೋಟಿ ನಾವು ಬಿಡುಗಡೆ ಮಾಡಿದ್ವಿ. ಸರ್, ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ದಾಖಲೆಗೆ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು ಕೊಡುವಂತ ದಾಖಲೆ 100ಕ್ಕೆ 200% ಕರೆಕ್ಟ್ ಇರಬೇಕು. 200%. ನಾನು ದಾಖಲೆಗಳನ್ನ ವಿರೋಧ ಪಕ್ಷದ ನಾಯಕನಾಗಿ ನಾನು ತಗೊಂಡಿದ್ದ ದಾಖಲೆಗಳು. ನಂದೇನ ತಪ್ಪಿದ್ರೆ ತಪ್ಪು ಅಂತ ರೆಕಾರ್ಡ್ಗೆ ಹೋಗ್ಬಿಡ್ಲಿ. ನಿಮ್ದೇನ ತಪ್ಪಿದ್ರೆ ಅದನ್ನು ವ್ಯತ್ಯಾಸಗಳು ತೀರ್ಮಾನ ಆಗಬೇಕು. ನನ್ನ ಹತ್ರ ನಾನು ತಗೊಂಡಿರೋ ನಿಮ್ಮ ಆಫೀಸಿಂದಾನೇ ತಗೊಂಡಿರೋ ದಾಖಲೆ ನಿಮ್ಗೊಂದು ಕೊಡಕ್ಕೆ ಬರಲ್ಲ. ಕೊಟ್ರೆ ನೀವಾದರೂ ಸುಮ್ಮನೆ ಬಿಟ್ಬಿಡ್ತೀರ ಅವ್ರನ್ನ. ಅವ್ರೇನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನೋ ಸ್ಪೀಚ್ ಕೋತಾ ಇದ್ದಾರೆ, ನೋಡೋ ಎಲ್ಲೆಲ್ಲಿದೆಯೋ ಎಳ್ಕೊಂಬಂದು ಅದನ್ನು ಸೇರಿಸಿ ಕೊಟ್ಬಿಟ್ಟವ್ರೆ. ನನಗನ್ಸ್ತಿತ್ತು. ನಾನು ತರಿಸಿದ್ದೀನಿ ಅಧ್ಯಕ್ಷರೇ. ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಸುನೀಲ್ ಸರ್, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ 2022-23 60 ಕೋಟಿ. 24-25 40 ಕೋಟಿ. ಅಂದ್ರೆ 20 ಕೋಟಿ
ಮೈನಸ್ ಮಾಡಿದ್ದೀರಾ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ ನಮ್ಮ ಸರ್ಕಾರ ಇದ್ದಾಗ 22-23ರಲ್ಲಿ 100 ಕೋಟಿ, 24-25ರಲ್ಲಿ ನೀವು ಕೊಟ್ಟಿದ್ದು 45 ಕೋಟಿ, ಅಂದ್ರೆ 55% ಕಡಿಮೆ ಮಾಡಿದ್ರ. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಾವು 110 ಕೋಟಿ, ನೀವು 60 ಕೋಟಿ. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ನಾವು 100 ಕೋಟಿ, ನೀವು 50 ಕೋಟಿ. ಬೋವಿ ಅಭಿವೃದ್ಧಿ ನಿಗಮ 95 ಕೋಟಿ, ನೀವು 55 ಕೋಟಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ 190 ಕೋಟಿ, ನೀವು 100 ಕೋಟಿ. ಇಷ್ಟು ಕೊಟ್ಟಿದ್ದೀನಿ. ವ್ಯತ್ಯಾಸ ಹೇಳ, ಲಾಸ್ಟಲ್ಲಿ ವ್ಯತ್ಯಾಸ ಹೇಳ್ತೀನಿ. ನಾವು ಒಟ್ಟು ಎಲ್ಲ 16 ನಿಗಮಗಳಲ್ಲಿ 1699.09. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಕೇವಲ 643.60. ವ್ಯತ್ಯಾಸ 1055. ಕಾಪಿ ಕೊಡ್ತೀನಿ, ಇದನ್ನ ಬೇಕಾದ್ರೆ ಕೊಟ್ಬಿಡಿ. ಇಲ್ಲ ಮಾನ್ಯ ಕೊಟ್ಬಿಡ್ತೀನಿ. ಇದು ನಿಮ್ಮಲ್ಲೇ ದಾಖಲೆ ತಗೊಂಡಿ. ನಾನು ಯಾಕೆ 2 ವರ್ಷದ್ದು ಹೇಳಿದೆ ಅಂತಂದ್ರೆ ಜಾಸ್ತಿ ಆಗ್ಲಿ ಅಂತ ಹೇಳಿ. ಇಲ್ಲ ನೋಡೋಣ, ಯಡಿಯೂರಪ್ಪನವ್ರ ಇದ್ ಪೀರಿಯಡ್, ಬಸವರಾಜ ಬೊಮ್ಮಾಯಿ ಅವ್ರ ಇದ್ ಪೀರಿಯಡ್ ಅಂತ ಅದನ್ನ 7 ವರ್ಷ ಡಿವೈಡ್ ಮಾಡಿದ್ದರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ, ಹಣಕಾಸು ಮಂತ್ರಿ ಆಗಿರುವಾಗ ಅವರು ಕೊಟ್ಟಿದ್ದಂಥದ್ದು 2020, 21, 19, 20, 21 ಯಡಿಯೂರಪ್ಪನವ್ರು ಇದ್ದದ್ದು. ಆಗ 69.75 ಕೋಟಿ ಕೊಟ್ಟಿದ್ರು. ಬೊಮ್ಮಾಯಿ ಅವರಿದ್ದಾಗ 283 ಕೋಟಿ ಕೊಟ್ಟಿದ್ರು. ನಾನು ನಿಮ್ ರಾಷ್ಟ್ರಕ್ಕೆ ಡಿಸ್ಟರ್ಬ್ ಮಾಡಲ್ಲ. ನೀವು ಈ ಅಂಕಿಅಂಶಗಳನ್ನ ಕೊಟ್ಟಿರೋದನ್ನ ಚರ್ಚೆ ಮಾಡೋಣ ಇನ್ನೊಂದ್ಸರಿ, ಅದ ಬಜೆಟ್ ನಲ್ಲಿ ಬಂದು ಚರ್ಚೆ ಮಾಡೋಣ. ನೀವು ಎಲ್ಲ ಶಾಸಕರಿದ್ದೀವಿ, ನಾನು ಶಾಸಕರಿದ್ದೀನಿ. ನಮಗೆ ಹಿಂದೆ ಗಂಗಾ ಕಲ್ಯಾಣ ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ಇನ್ಯಾವುದಾದ್ರು ನಿಮ್ಮ ಸ್ಕೀಮ್ಗಳಲ್ಲಿ ಹಿಂದೆ ಫಲಾನುಭವಿಗಳು ಒಬ್ಬ MLA ಎಷ್ಟು ಆಯ್ಕೆ ಮಾಡ್ತಾ ಇದ್ದ, ಈಗ MLA ಎಷ್ಟು ಆಯ್ಕೆ ಮಾಡ್ತಿದ್ದೀನಿ ಅಂತ ಕೇಳ್ಬಿಡಿ. ಅಲ್ಲೇ ಗೊತ್ತಾಗುತ್ತೆ ಎಷ್ಟು ನೀವು ಕೊಟ್ಟಿರೋದು ಕಡಿಮೆ ಮಾಡಿದಿರಿ ಅಂತ. ಒಂದೊಂದು ನಿಗಮದಲ್ಲಿ ನಮಗೆ ಗಂಗಾ ಕಲ್ಯಾಣಕ್ಕೆ ಹಿಂದೆ 10 ಕೊಟ್ಟಿದ್ರಿ, ಈಗ 1 ಕೊಡಬೇಕಾಗಿದೆ. ಈಗ ಸ್ವ ಉದ್ಯೋಗಕ್ಕೆ ಎಷ್ಟು ಕೊಡಬೇಕಾಗಿದೆ, ನಾವು ವಾಹನಗಳನ್ನು ಕೊಡ್ಬೇಕಾದ್ರೆ ಎಷ್ಟು ಕೊಡಬೇಕಾಗಿದೆ. ಇಡೀ ಬಜೆಟ್ ಹೇಳೋದೇ ಬೇಡ, ಒಬ್ಬ MLAಗಳಿಗೆ ಕೇಳ್ಬಿಡಿ ಹಿಂದೆ ಎಷ್ಟು ಕೊಡ್ತಾ ಇದ್ರು, ಮತ್ತೆ ನಮಗೆ ಆಯ್ಕೆ ಪ್ರಕ್ರಿಯೆ ಎಷ್ಟು ಕಷ್ಟ ಆಗಿದೆ ಅಂತ. 60, 70, 100 ಅಪ್ಲಿಕೇಶನ್ ಬರುತ್ತೆ, 1 ಸೆಲೆಕ್ಷನ್ ಮಾಡ್ಲಿಕ್ಕೆ ಇರ್ತದೆ. ಇದರಲ್ಲೇ ಭಾರಿ ಕ್ಲಾರಿಟಿ ಇದೆ. ನೀವು ಬಹಳ ಉದ್ದ ಅಂಕಿಅಂಶಕ್ಕೆ ಹೋದ್ರೆ ನಾವು ಸಡನ್ ಬರಲಿಲ್ಲ, ಬಜೆಟ್ ಅಲ್ಲಿ ಬೇಕಾದ್ರೆ ಚರ್ಚೆ ಮಾಡೋಣ, ಆದ್ರೆ ಕ್ಲಾರಿಟಿ ಇರಲಿ ಅಂತ ಅಷ್ಟೇ. ಅಲ್ಲ, ಈಗ ಮಾನ್ಯ ಅಧ್ಯಕ್ಷರೇ, ನಾನು ಯಡಿಯೂರಪ್ಪನವ್ರ ಇದ್ದ ಕಾಲ 19, 20, 20, 21. ಆಮೇಲೆ ಬೊಮ್ಮಾಯಿ ಅವ್ರ ಇದ್ದ ಕಾಲ 22, 21, 22, 22, 23. ಅವ್ರ ಇದ್ದ ಕಾಲದಲ್ಲಿ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಿಮಗೆ ಇಂಡಿವಿಜುವಲ್ ಆಗಿ ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ನಾನು ಒದಗಿಸ್ಕೊಡ್ತೀನಿ ನಿಮಗೆ. ಪ್ರತಿ ವರ್ಷ ನಾವು 23, 24ರಲ್ಲಿ ಎಷ್ಟು ಕೊಟ್ಟೋ, 24, 25ರಲ್ಲಿ ಎಷ್ಟು ಕೊಟ್ಟೋ, 25, 26ರಲ್ಲಿ ಎಷ್ಟು ಕೊಟ್ಟೋ, ಇದನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ನಾನು. ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದನ್ನ ಸರ್ ಕೊಡಿ. ನಾನು ಇದು ನಿಮ್ಮ ಬಡ್ಜೆಟ್ ಬುಕ್ ಇದೆಯಲ್ಲ, ಅದನ್ನು ತಗೊಂಡಿರೋದು ನಾನು. ಯಾವ ಬಜೆಟ್ ಬುಕ್? ಕಳೆದ ಬಾರಿ ಬಜೆಟ್ ಬುಕ್ ಗೊತ್ತಾಗಲ್ರಿ ಅದು. ಹೌದು, ಕೊಟ್ಟಿರ್ತಾರೆ ಇದ್ರ ಅಲೋಕೇಶನ್ ಮಾಡಿದಾಗ ಅದರಲ್ಲಿ ಆ ಬುಕ್ ಅಲ್ಲಲ್ಲ, ಅಲೋಕೇಶನ್ ಮಾಡ್ತಾರಲ್ಲ. ಈಗ ನಾನು ಪ್ರತಿ ವರ್ಷನೂ ಕೂಡ 23, 24, 24, 25, 25, 26ರಲ್ಲಿ ನಾವು ಎಷ್ಟೆಷ್ಟು ಕೊಟ್ಟಿದ್ದೋ ಅಂತಕ್ಕಂಥದ್ದು ನಿಮ್ಗೆ ಒದಗಿಸ್ಕೊಡ್ತೀನಿ ನಾನು. ಅಲ್ಲ, ಹೌದು. ನಾನು ಈಗ ರೈಟ್ ನೌ ಐ ಡೋಂಟ್ ಹ್ಯಾವ್ ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟು ಕೊಟ್ಟಿದೀವಿ ಅನ್ನೋದಿಲ್ಲ. 3 ವರ್ಷದ್ದು ಒಟ್ಟಿಗೆ ಹಿಂದುಳಿದ ವರ್ಗದ ಇದ್ರೊಳಗ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಮಾಹಿತಿ. ಈಗ ಅವರು ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು ಅಷ್ಟೇನೆ. ಈ ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಅವ್ರಿಗೆ ಬರಲ್ಲ. ನಂದೊಬ್ಬಂದ್ ಬಿಟ್ಬಿಡಿ ಸರ್, ಎಲ್ಲ MLAಗಳು ಕೇಳಿ ಯಾವ ನಿಮ್ಮ ಸ್ಕೀಮ್ಗಳು, ಅದು ಸಮಾಜ ಕಲ್ಯಾಣ ಇಲಾಖೆದಿರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು. ಹೇಳ್ರಿ ಸುನೀಲ್, ಅದಕ್ಕೇನೆ ಪ್ರತಿ ವರ್ಷ
22, 23, 24ರಲ್ಲಿ ಎಷ್ಟು ಕೊಟ್ಟಿದ್ದೋ, 24, 25ರಲ್ಲಿ ಎಷ್ಟು ಕೊಟ್ಟಿದ್ದೋ, 25, 26ರಲ್ಲಿ ಎಷ್ಟು ಕೊಟ್ಟಿದ್ದೋ, ಮುಂದೆ ಎಷ್ಟು ಕೊಡ್ತೀವಿ ಅಂತಕ್ಕಂಥದ್ದನ್ನ ನೀವು ಬೇಕಾದ್ರೆ ಒದಗಿಸ್ಕೊಡ್ತೀನಿ ನಾನು. ಸೊ ಮಾನ್ಯ ಅಧ್ಯಕ್ಷರೇ, ಅದರಿಂದ ಈಗ ಹಾಸ್ಟೆಲ್ಗಳು ನೀವು 4 ವರ್ಷದಲ್ಲಿ 5 ಹಾಸ್ಟೆಲ್ಗಳು ಮಾಡಿದ್ದು, 5 ಹಾಸ್ಟೆಲ್ಗಳು ಮಾಡಿದ್ದು. ನಾವು 1316 ವಸತಿ ಶಾಲೆಗಳು ಮಾಡಿದ್ದು 2013ರಿಂದ 2018ರವರೆಗೆ. ಈಗ ನೀವು ನೋಡಿ 2013ರಿಂದ 18ರವರೆಗೆ, 14ರಿಂದ 18ರವರೆಗೆ 500. ನಿಮ್ ಕಾಲದಲ್ಲಿ, ನಮ್ ಕಾಲದಲ್ಲಪ್ಪ, ನಿಮ್ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ, ಕಾಲದಲ್ಲಿ ನನ್ನ ಕ್ಷೇತ್ರದಲ್ಲೇ ಇದಕ್ಕಿಂತ ಬಹಳ ಹೆಚ್ಚು ಹಾಸ್ಟೆಲ್ಗಳಾಗಿದ್ದಾವ. ನನಗಿರೋ ಮಾಹಿತಿ ಪ್ರಕಾರ 5 ಅಂತ ಇರೋದು. ಸಂಪೂರ್ಣ ತಪ್ಪಿಲ್ಲ. ಒಂದೇ ಉದಾಹರಣೆ ಒಂದೇ ನಿಮಿಷ, ಮೈನಾರಿಟಿ ಹಾಸ್ಟೆಲ್. ಒಂದ್ ನಿಮಿಷ ಏನು ಮಾಹಿತಿಗಳು ಬರ್ತಾ ಇದೆ, ದಯವಿಟ್ಟು ಪುನರ್ ಪರಿಶೀಲನೆ ಮಾಡಿ. ನೀವು ಕಷ್ಟಪಡೋದು ಬೇಡ, ನೀವು ಇನ್ನು ಬಜೆಟ್ನಲ್ಲಿ ಹೇಳಿ. ಆದರೆ ತಪ್ಪು ಇದು ಹೋಗ್ತಾ ಇದೆ, ನಾವು ಕೂಡ ನೋಡ್ತಾ ಇದೀವಿ ಇಲ್ಲಿ. ಅವಾಗಿಂದ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರೋ ಕೊಡೋರು ಅಧಿಕಾರಿಗಳು. ಆ ರೀತಿ ಬೇಡ. ಓಕೆ, ನಮ್ಮ ನೀವು ಹಾಸ್ಟೆಲ್ಗಳು ಜಾತಿವಾರ ಹಾಸ್ಟೆಲ್ಗಳು ಏನೇನವ, ಈ ಜಾತಿವಾರ ಹಾಸ್ಟೆಲ್ಗಳು ಇರಬಾರ್ದು. ಇಂಟಿಗ್ರೇಟೆಡ್ ಎಲ್ಲಾ ಜಾತಿಗಳಿಗೆ, ಅಲ್ಪಸಂಖ್ಯಾತರಿರ್ಲಿ, ಎಸ್ಸಿಗಳಿರ್ಲಿ, ಎಸ್ಟಿಗಳಿರ್ಲಿ, OBCಗಳಿರ್ಲಿ, ಅವ್ರಿಗೆಲ್ಲರಿಗೂ ಕೂಡಿ ಒಂದು ಹಾಸ್ಟೆಲ್ಗಳಾಗಬೇಕು, ಹೊಸ ಗೆಟ್ಟೋಗಳಾಗಬೇಕು, ಹೊಸ ಅರ್ಜನ್ ಕೆರೆಗಳಾಗಬಾರ್ದು ಅಂತ ಹೇಳಿ ನಾನು ಬೊಮ್ಮಾಯಿ ಅವ್ರ ಹತ್ರ ಕಳಕಳಿಯಿಂದ ವಿನಂತಿ ಮಾಡಿ ಡಿಸ್ಕಷನ್ ಮಾಡಿದಾಗ ಬೊಮ್ಮಾಯಿ ಅವರು ಒಪ್ಪಿ ಅಂತ್ಯೋದಯ ಹಾಸ್ಟೆಲ್ಗಳನ್ನು ಮಾಡಿದ್ರು. ಇಡೀ ರಾಜ್ಯದಲ್ಲಿ 6 ಅಂತ್ಯೋದಯ ಹಾಸ್ಟೆಲ್ಗಳನ್ನು ಮಾಡಿದ್ರು. ಒಂದು ದೀನ್ ದಯಾಳ ಅಂತ್ಯೋದಯ ಹಾಸ್ಟೆಲ್ಗಳು ಮಾಡಿದ್ರು. ದೀನ್ ದಯಾಳ ಹಾಸ್ಟೆಲ್ಗಳು ನಮ್ಮ ಧಾರವಾಡದಲ್ಲಿ ಒಂದು, ಬೆಳಗಾಂದಲ್ಲಿ ಒಂದು, ಗುಲ್ಬರ್ಗದಲ್ಲಿ ಒಂದು, ಮಂಗಳೂರಲ್ಲಿ ಒಂದು, ಮೈಸೂರಲ್ಲಿ ಒಂದು, ಬೆಂಗಳೂರಲ್ಲಿ ಒಂದು. ಕೇವಲ ದೀನ್ ದಯಾಳ್ ಹಾಸ್ಟೆಲ್ಗಳನ್ನ 6 ಹಾಸ್ಟೆಲ್ಗಳು, ಒಂದೊಂದು ಹಾಸ್ಟೆಲ್ನಲ್ಲಿ 1000 ಕೆಪಾಸಿಟಿ ಇರುವಂತಹ ಹಾಸ್ಟೆಲ್ಗಳನ್ನು ಮಾಡಿದರು. ಇದು ಬೇರೆ ಬೇರೆ ಮತ್ತು SCದಲ್ಲಿ ಬೇರೆ ಹಾಸ್ಟೆಲ್ಗಳು, STಗಳಲ್ಲಿ ಬೇರೆ ಹಾಸ್ಟೆಲ್ಗಳು, OBCಗಳಲ್ಲಿ ಬೇರೆ ಹಾಸ್ಟೆಲ್ಗಳು, ಎಲ್ಲ ಕಂಪ್ಲೀಟ್ ಆಗಿದಾವೆ. ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಹಾಸ್ಟೆಲ್ಗಳು ಕಂಪ್ಲೀಟ್ ಆಗಿದಾವೆ. ಫಿಗರ್ ತಪ್ಪು ಕೊಡ್ತಿದ್ದಾರೆ. ನನ್ನ ಅಧ್ಯಕ್ಷರೇ, ಇದು ನಮ್ಮ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇದು ನೀವು ಹೇಳ್ತಕ್ಕಂಥ ಮಾಹಿತಿ ಅದು ಸುಳ್ಳು ಮಾಹಿತಿ ಇರ್ಬೋದು, ಅಥವಾ ನಿಮ್ಮಲ್ಲಿ ಇನ್ಫಾರ್ಮೇಶನ್ ಇಲ್ಲದೆ ಇರ್ಬೋದು. ಇನ್ಫಾರ್ಮೇಶನ್ ಹೇಳಿದ್ದಾರೆ ವಿರೋಧ ಪಕ್ಷ ನಾಯಕ. ಆಯ್ತು, ಸರ್ಕಾರವೇ ಕೊಟ್ಟಿದ್ದದು. ಈಗ ಚರ್ಚೆ ಬೇಡ, ಅವ್ರು ಹೇಳ್ತಾರೆ ಚರ್ಚೆ ಬೇಡ. ಈಗ ನಮ್ಮ ಅವಧಿನಲ್ಲಿ, ಕಾಂಗ್ರೆಸ್ ಅವಧಿನಲ್ಲಿ 543 ಹಾಸ್ಟೆಲ್ಗಳನ್ನು ಮಾಡಿದ್ದು. 2013-14ರಿಂದ 17-18ರವರೆಗೆ. ಆಮೇಲೆ 19-20 0 ಏನೂ ಇಲ್ಲ, 20-21 0 ಏನೂ ಇಲ್ಲ, 21-22 1, 22-23 4. ನೀವು ಒಪ್ಪದೇ ಇರ್ಬೋದು. ನಿಮ್ಮ ಫಿಗರ್ ಇದೆಯನ್ರಿ ನಿಮ್ಮ ಹತ್ರ? ಎಲ್ಲಿದೆ? ಸುಮ್ಮನೆ ಗೊತ್ತಿಲ್ಲ ಏನೋ ಹೇಳ್ತಾ ಇದ್ರಿ. ನಾವು 23-24ರಲ್ಲಿ 3, 24-25ರಲ್ಲಿ 155, 25-26ರಲ್ಲಿ 62, ಒಟ್ಟು 220. ಎರಡೂ ಸೇರಿದ್ರೆ ನಮ್ಮ ಅವಧಿಯಲ್ಲಿ 543 ಪ್ಲಸ್ 220, 763 ಇಷ್ಟು ಮಾಡಿದ್ದೀವಿ. ನೀವು ಮಾಡಿರ್ತಕ್ಕಂಥದ್ದು ಇದನ್ನ ಏಳಿಸಿದ್ರೆ
ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತಂದ್ರೆ ಏನ್ ಹೇಳೋದು? ಸೊ ಆಮೇಲೆ ನೀವು ಮನೆಗಳು ಕಟ್ಟಿದ್ದು ನಾವು 2013-14ರಿಂದ 17-18ರವರೆಗೆ ಪ್ರತಿ ವರ್ಷ 5 ವರ್ಷದಲ್ಲಿ ನಾವು ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ತೀವಿ ಅಂತ ಹೇಳೋದು. ಆದ್ರೆ ಆದದ್ದು 14,52,000 ಮನೆಗಳು. ನೀವು ಕಟ್ಟಿದ್ದು ಬರೀ 5 ಲಕ್ಷ ಚಿಲ್ಲರೆ ಮನೆಗಳು. ಅದರಿಂದ ಇದನ್ನ ಹೇಳಿದ್ದು ನಾವು. ಇದನ್ನ ಹೇಳಿದ್ರೆ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಓದಿಸ್ತೇವೆ. ರಾಜ್ಯಪಾಲರು ಓದದೆ ಹೋದ್ರೆ ಏನ್ ಮಾಡಕ್ಕಾಗತ್ತೆ? ಕೊಡ್ಲಿಲ್ಲಪ್ಪ, ಉಳಿದೋರಿಗೆ ಕೊಟ್ಟಿದ್ದಾರೆ. ಮನೆ ಹಳೆ 2.5 ವರ್ಷದ್ದು ಹೇಳಿ ಸರ್. ಹಳೆ ಮನೆಗಳನ್ನೇ 4,19,000 ಮನೆಗಳನ್ನು ಕಟ್ಟಿ ಮುಗಿಸಿದ್ದೇವೆ 3 ವರ್ಷದಲ್ಲಿ. ಮೂಜಿಗಂಟೆ ಪಾತಿರೋದು. ಆಮೇಲೆ ನಮ್ಮ ಅವಧಿನಲ್ಲಿ ಮುಂದೆ ಜ್ಞಾನೇಂದ್ರ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಪ್ರಸಕ್ತ ಸರ್ಕಾರದ ಅವಧಿಯಲ್ಲಿ ಡಿಸೆಂಬರ್ 25ರ ಅಂತ್ಯಕ್ಕೆ ವಿವಿಧ ಯೋಜನೆಗಳಡಿ 4,19,454 ಮನೆಗಳನ್ನು ಪೂರ್ಣಗೊಳಿಸಿದೆ. ಇಲ್ಲ ಈಗ 3 ವರ್ಷದಲ್ಲಿ ಸ್ಯಾಂಕ್ಷನ್ ಮಾಡಿಲ್ಲ ಸರ್. ದಯವಿಟ್ಟು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಕೇಳಿ. ನನಗಂತೂ ಒಂದು ಮನೆ ಬರಲಿಲ್ಲ ಸರ್. ನೀವು ಹಿಂಗೆ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಗಲ್ಲಿ ಹಳ್ಳಿಲಿ ಕೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದಿಲ್ಲ, ನೀನೇನೋ ವಂಚನೆ ಮಾಡಿದೀಯ ಅಂತ ನಮ್ಗೆ ಹೇಳ್ತಾರೆ, ನಮ್ಮ ಶಾಸಕರುಗಳಿಗೆ. ಆಯ್ತು, ಇದು ನಮ್ ಕಷ್ಟ. ನೀವ್ ಏನಾದ್ರು ಹೇಳಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಕೊಡಿ. ಜ್ಞಾನೇಂದ್ರ ಅವರೇ ಆನ್ಸರ್ ಅಲ್ಲ ಅವ್ರು ಬಹಳ ಜಾಣತನದ ಶಬ್ದ ಉಪಯೋಗ ಮಾಡಿದ್ರು. ಮನೆಗಳು ಕಂಪ್ಲೀಟ್ ಆಗಿದಾವೆ ಅಂತ ಹೇಳಿದ್ರು, ಸ್ಯಾಂಕ್ಷನ್ ಆಗಿದಾವೆ ಅಂತ ಹೇಳಿಲ್ಲ. ಅದನ್ನೇ ಭಾರತೀಯ ಜನತಾ ಪಕ್ಷ ಶುರು ಮಾಡಿದ ಮನೆಗಳನ್ನ ಕಂಪ್ಲೀಟ್ ಮಾಡಿದ್ರು, ಅದನ್ನ ಹೇಳಿದ್ರು ಅವರು. ಶುರು ಮಾಡಿದ್ದೇವೆ ಅಂತ ಹೇಳಿಲ್ಲ. ಬಹಳ ಜಾಣತನದ ಉತ್ತರ ಕೊಟ್ಟರು. ಓಕೆ ಅಲ್ಲ ಅರವಿಂದ್ ಅವರ ಹೇಳಪ್ಪ ಇಲ್ಲಿ 6,948 ಕೋಟಿ ರೂಪಾಯಿ ನಾವು ಕೊಟ್ಟಿದೀವಲ್ಲ, ಖರ್ಚಾಗಿ ಮಾಡಿರೋರು ಯಾರು? 6,948 ಕೋಟಿ ಯಾರು ಖರ್ಚು ಮಾಡಿರೋರು? ನೀನು ಕೊಟ್ಟಿದ್ದ? ನಿಮ್ಮ ಪಕ್ಷ ಕೊಟ್ಟಿದ್ದ? ಕೇಂದ್ರ ಕೊಟ್ಟಿದ್ದ? ನೀವು ಏನೇನು ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ. ಈಗ 6,948 ಕೋಟಿ ಖರ್ಚು ಮಾಡಿ ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿರೋ ಇಲ್ಲೋ ಅದನ್ನ ಹೇಳ್ಬಿಡಿ. 6,948 ಕೋಟಿ ಖರ್ಚು ಮಾಡಿದ್ದೀವಲ್ಲ 3 ವರ್ಷದಲ್ಲಿ. ಸರ್ ಅಧ್ಯಕ್ಷರೇ, ಹಾಗಾದ್ರೆ ನೀವು ನಾವು ಇವ್ರಿಗೆ ಹಿಂದೆ 16, 17, 18ರಲ್ಲಿ ನಿಮ್ ಆಗಿದ್ದು. ಮುಂದೆ 4 ವರ್ಷ ನಿಮ್ ಆಡಳಿತದಾಗ ಒಂದು ಮನೆ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ, ₹1 ಕಟ್ಟಕ್ಕಾಗ್ಲಿಲ್ಲ ನಿಮ್ಗ. ಇದನ್ನ ಸಿದ್ದರಾಮಯ್ಯ ಸಾಹೇಬರು 6,000 ದುಡ್ಡು ಏನೇ ಸ್ಪೆಷಲ್ ಅಡಿಷನ್ ದುಡ್ಡು ಕೊಟ್ಟಿದ್ರಿಂದ ಅದು ಕಂಪ್ಲೀಟ್ ಆಯ್ತು. ನಿಮ್ ಕಡೆ ₹1 ಕೊಡಕ್ಕಾಗ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಲಿಂದನೂ ಇದ್ದಂತ ಅದ್ರ ಮೇಲೆ GST ಹಾಕಿದ್ರಿ ನೀವು.
ನಮ್ ಸರ್ಕಾರ UPA ಗವರ್ಮೆಂಟ್ ಹೇಳ್ಬೋದು 2.5 ವರ್ಷದಲ್ಲಿ ನಿಮ್ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಿದಾಗೇನೆ ನೀವು ಎಷ್ಟು ಮನೆ ಮಂಜೂರು ಮಾಡಿದೀರಿ ಅಂತ ಹೇಳ್ಬಿಡಿ ಅಷ್ಟೇ. ಮಾಡ್ಕೊಂಡೇ ಇರೋದು ಬೇರೆ ಅಲ್ರಿ. ನೀವು ಅಬ್ಬ ಆಯ್ತು ಹೇಳಿದ್ರಲ್ಲ. ನೀವು ಯಾಕೆ ಮಾತಾಡ್ತೀರಿ? ಯಾರಕ್ಕೆ ಜನ ಅಂದ್ರು ಅಭಯ್ ಪ್ರಸಾದ್ ಮುಖ್ಯಮಂತ್ರಿ ಹೇಳ್ತಾರೆ ಯಾಕೆ? ಆದ್ರೆ ಸ್ಲಮ್ ಬೋರ್ಡ್ ಚೇರ್ಮನ್ ನೀವು ಚರ್ಚೆ ಮಾಡಬೇಡಿ. ನೀವು ಯಾಕೆ ಚರ್ಚೆ ಮಾಡ್ತೀರಲ್ಲ? ಮನೆ ಸ್ಯಾಂಕ್ಷನ್ ಮಾಡಿದ್ರಿ, ದುಡ್ಡು ಕೊಟ್ಟಿಲ್ಲ, ಕಟ್ಲೂ ಇಲ್ಲ. ನಾವು ಮಾತಾಡ್ಬೇಡಿ ಚಂದ್ರಪ್ರಸಾದ್ ಅವರೇ, ನೀವು ಮಾತಾಡ್ಬೇಡಿ. ಸರ್ ದಯಮಾಡಿ ಸ್ಲಮ್ ಬೋರ್ಡ್ ನಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಅವ್ರ ಅವಧಿ 4 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಎಲ್ಲ 16, 17, 18 ಈ ಕಂಪ್ಲೀಟ್ ಮಾಡಕತ್ತೀವಿ. ನಿಮ್ಮ ಅವಧಿಯಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ನೀವು ಸ್ಲಮ್ ಬೋರ್ಡ್ಗೆ. ಕೇಳಪ್ಪ, ಈಗ ನೋಡಿ, ನಿಮ್ಮ ಅವಧಿನಲ್ಲಿ ಒಂದು ಮನೆನೂ ಕೂಡ ಸ್ಯಾಂಕ್ಷನ್ ಮಾಡಲಿಲ್ಲ. ಎಲ್ಲಿ ಮಾಡಿದ್ರಿ? ದುಡ್ಡು ಕೊಡ್ಲಿಲ್ಲ. ನಮ್ ಸರ್ಕಾರದಲ್ಲಿ ಮಾಡಿ. ಸರ್ ದಯಮಾಡಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದ್ ಬೇಡ. ಅಲ್ಲಲ್ಲ, ಏನಂದ್ರೆ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಿ, ನೀವು ದುಡ್ಡು ಕೊಟ್ಟಿಲ್ಲ, ಹಿಂಗೆಲ್ಲ ವಾದ ಮಾಡಿದ್ರೆ, ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ 2017-18ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ನಂತರ ಸೋಮಣ್ಣ ಸಚಿವ ಆದಾಗ ಅದನ್ನ ತೀರಿಸಬೇಕು, ಎಷ್ಟು ಒದ್ದಾಡಿದ್ರು ಅಂತೇಳಿ ದೊಡ್ಡ ಡಿಬೇಟ್ ನಡೀತಿಲ್ಲ. ಗೊತ್ತಿದೆ ನಮಗೆ. ನಿಮ್ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ದು, ನಾನ್ ಮನೆ ಕಟ್ತಾ ಅಂತೆಲ್ಲ ಚರ್ಚೆ ನಡೀತು. ಹಿಂಗೂ ಇದು ಹಂಗೆ ಅಂತ ನೀವು ಕೊನೆ ವರ್ಷ ಎಲ್ಲರೂ ಸ್ಯಾಂಕ್ಷನ್ ಮಾಡೇ ಹೋಗ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡಿರ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡದಲ್ಲೇ ಬಜೆಟ್ ಅಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಅಲೋಕೇಟ್ ಮಾಡಿದ ನಂತರ ಮುಂದೆ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಆಗ್ತದೆ. ಅದನ್ನ ಬಿಟ್ಟು ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಏನು? ಈಗ 2.5 ವರ್ಷದಲ್ಲಿ ಈ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಎಷ್ಟೆಷ್ಟು ಮನೆಗಳನ್ನು ಟಾರ್ಗೆಟ್ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ಒಂದು ಮನೆ ಕೊಡ್ಲಿಲ್ಲ. ಒಂದೇ ಒಂದು ಮನೆಯನ್ನ ಗ್ರಾಮ ಪಂಚಾಯತಿಗಳಿಗೆ ಕೊಡ್ಲಿಲ್ಲ. 2.5 ವರ್ಷ ಆಯ್ತು. ಆಶ್ರಯ ಸಮಿತಿ ಅಧ್ಯಕ್ಷರು ನಾವು. ಓಕೆ, ಮಾನ್ಯ ಅಧ್ಯಕ್ಷರೇ, ನಾವು ಇವರು ದುಡ್ಡು ಕೊಡದೆ ಸ್ಯಾಂಕ್ಷನ್ ಮಾಡಿದಂತ ಮನೆಗಳನ್ನ 4,19,454 ಮನೆಗಳನ್ನ ಕಟ್ಟಿ ಪೂರ್ಣಗೊಳಿಸಿದ್ದೇವೆ. ಅದಕ್ಕೋಸ್ಕರ 6,948 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಹಿಂದೆ 2013-14ರಿಂದ 17-18ವರೆಗಿದ್ದಾಗ 15 ಲಕ್ಷ ಮನೆಗಳು ಕಟ್ತೀವಿ ಅಂತ ಹೇಳಿದ್ದೆವು. ನಾವು 14,52,000 ಮನೆಗಳನ್ನು ಕಟ್ಟಿದ್ವಿ. ಇವರು ಅವಧಿನಲ್ಲಿ 5 ಲಕ್ಷದ ಚಿಲ್ಲರೆ ಮನೆಗಳನ್ನು ಕಟ್ಟಿದ್ರು 4 ವರ್ಷದಲ್ಲಿ. ಸೊ ದಿಸ್ ಇಸ್ ದಿ ಟ್ರೂತ್. ಸೊ ಇದನ್ನ ನಮ್ಮ ಗವರ್ನರ್ಸ್ ಅಡ್ರೆಸ್ನಲ್ಲಿ ಇದನ್ನು ಹೇಳಿದ್ರೆ ನೀವು ಅವರು ಓದಲಿಲ್ಲ, ಪೂರ ನೀವು ಓದಕ್ಕೆ ಹೋಗಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಹೇಳದಂತ ಅನೇಕ ವಿಚಾರಗಳನ್ನ ನಾವು ಈ 3 ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನೆಲ್ಲ ಬಜೆಟ್ ಪುಸ್ತಕದಲ್ಲಿ ನಾವು ಹೇಳಿದ್ದೀವಿ. ಸಾಧನೆಗಳನ್ನೆಲ್ಲ ಹೇಳಿದ್ದೀವಿ. ನಾವು ಮುಂದೆ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ. ಸೊ ಅದನ್ನು ಓದಿದ್ರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರ ನಮ್ಮದೇ ಆದಂಥ ಮಾದರಿಯನ್ನು ನಮ್ಮದೇ ಆದಂಥ ಮಾದರಿ ಸರ್ಕಾರವನ್ನು ಈ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜನಪರವಾದಂಥ, ಸಮಾಜಮುಖಿಯಾದಂಥ ಸರ್ಕಾರವನ್ನು ಕೊಡ್ತಾ ಇದ್ದೀವಿ. ಇದನ್ನು ನಮ್ಮ ಮಾದರಿನ ನಿಮ್ಮ ಕೇಂದ್ರದ ಮಂತ್ರಿಗಳು ಮತ್ತು ರಾಜ್ಯಗಳ ಮುಖ್ಯಮಂತ್ರಿಗಳು ಏನೇನು ಹೇಳಿದ್ದಾರೆ ಅಂತ ನಿಮಗೆ ಓದಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಅಭಿವೃದ್ಧಿ ಮಾದರಿಯನ್ನು ಕೇಂದ್ರದ ಹಲವಾರು ಸಚಿವರುಗಳು, ಹಲವು ರಾಜ್ಯಗಳ ಬಿಜೆಪಿ ಮುಖ್ಯಮಂತ್ರಿಗಳು ಶ್ಲಾಘಿಸಿದ್ದಾರೆ.
ಕೇಂದ್ರ ಸಚಿವರಾದಂಥ ಜಿತನ್ ರಾಮ್ ಮಾಂಜಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಮಾದರಿ ಸರ್ವೋದಯದ ಸಾಕಾರ ಎಂಬ ಪುಸ್ತಕವನ್ನು ಓದಿ ಸರ್ವೋದಯದ ಸಾಕಾರ ಅಂತ ಒಂದು ಪುಸ್ತಕ ನಾವು ಪ್ರಕಟಣೆ ಮಾಡಿದ್ದು. ಅದನ್ನ ನಿಮ್ಮ ಜಿತನ್ ರಾಮ್ ಮಾಂಜಿ ಅವರು ಏನು ಹೇಳಿದ್ದಾರೆ ಅಂದರೆ, ನೋಡಿ ಪತ್ರ ಬರೆದಿರೋದವರು ಜಿತನ್ ರಾಮ್ ಮಾಂಜಿ. Thank you very much for sending me publication titled Karnataka Model of Development, the model that delivers, the state that leads. It is the need of the time that we build a state where growth is inclusive, governance is transparent, and development reaches the last person in the queue. Hence, this model can prove the path shower to the other states as well. I once again extend my sincerest thanks for sending me the said book ಅಂತ ಇವರು ಜಿತನ್ ರಾಮ್ ಮಾಂಜಿ ಇವ್ರು ಹೇಳಿರ್ತಕ್ಕಂಥದ್ದು, ಇವರು ಪತ್ರ ಬರೆದಿರ್ತಕ್ಕಂಥದ್ದು. ನಿತಿನ್ ಗಡ್ಕರಿ ಅವರು appreciate your gesture and the efforts being made by you in the advancement of a good governance in Karnataka. ನಿತಿನ್ ಗಡ್ಕರಿ ಅವರು ಹೇಳಿರೋದು. ಮಿಜೋರಾಂನ ಮುಖ್ಯಮಂತ್ರಿಗಳಾದ ಲಾಲ್ಡು ಹೋಮಾರ್ ಅವರು ದಿ ಎಂಫಸಿಸ್ ಆನ್ ಇನ್ಕ್ಲೂಸಿವ್ ಗ್ರೋತ್, ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಅಂಡ್ ಲಾಸ್ಟ್ ಮೈಲ್ ಡೆಲಿವರಿ ಈಸ್ ಟ್ರೂಲಿ ಕಮೆಂಡಬಲ್. I appreciate your thoughtful gesture in sharing these insights and best practices, which will certainly contribute to the broader dialogue on people-centric governance ಎಂದು 30/7/2025 ಬರೆದಿದ್ದಾರೆ. ಆಮೇಲೆ ಕೇಂದ್ರದ ಯುವಜನ ಸೇವೆ ಮತ್ತು ಕ್ರೀಡಾ ರಾಜ್ಯ ಸಚಿವರಾದಂಥ ರಕ್ಷಾ ನಿಖಿಲ್ ಕಾಡ್ಸೆ ಅವರು ಬರೆದಿರೋದು, such institutions not only strengthen the socio-economic fabric of the state but also prove valuable insights for policy formulation and implementation at the national level. Your efforts to document and share these experiences are highly appreciated as they foster knowledge exchange and inspire collaborative progress ಎಂದು ದಿನಾಂಕ 21/7/2025 ಬರೆದಿದ್ದಾರೆ. ಅದರಿಂದ ಕೇಂದ್ರ ಸರ್ಕಾರದ ಅನೇಕ ಜನ ಕೇಂದ್ರದ ಮಂತ್ರಿಗಳು ಮತ್ತು ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಅಭಿವೃದ್ಧಿ ಮಾಡೆಲ್ ಇದೆಯಲ್ಲ, ಈ ಮಾಡೆಲನ್ನು ಅಪ್ರಿಸಿಯೇಟ್ ಮಾಡಿ ಬರೆದಿರ್ತಕ್ಕಂಥದ್ದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದರಿಂದ ನಾವು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಂಥ ಅನೇಕ ವಿಚಾರಗಳನ್ನು ಅವರು ಓದಬೇಕಾಗಿತ್ತು. ಓದಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಿತ್ತು. ಅದರಲ್ಲಿ ಏನು ಕೂಡ ನಿಷಿದ್ಧವಾದಂಥ ಪದಗಳು ಯಾವುದೂ ಇರಲಿಲ್ಲ, ಸಂವಿಧಾನಕ್ಕೆ ವಿರುದ್ಧವಾದಂಥ ಪದಗಳೇನು ಕೂಡ ಇರಲಿಲ್ಲ. ಇದನ್ನು ಓದಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇನ್ನು ಮನ್ರೇಗಾ ಬಗ್ಗೆ ನಾಳೆ ನಾಳಿದ್ದು ಚರ್ಚೆ ಆಗುತ್ತೆ. ಅದನ್ನು ಚರ್ಚೆ ಮಾಡುವಾಗ ಉಳಿದ ವಿಚಾರಗಳನ್ನು ಮನ್ರೇಗಾ ಬಗ್ಗೆ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ 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 ವಿಚಾರದಲ್ಲಿ ಲ್ಯಾಂಡ್ ಆರ್ಡರ್ ವಿಚಾರದಲ್ಲಿ ತಾವು ಮಾತಾಡ್ಲಿ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ನೀವು ಹೇಳಿದ್ರಲ್ಲ ಅಂತ ಹೇಳಿ ಅದರಿಂದ ರಾಜ್ಯಪಾಲರ ಭಾಷಣವನ್ನ
ಈಗ ನೀನು ಕೊನೆಯಲ್ಲಿ ಮಾತಾಡೋದಿಲ್ಲಪ್ಪ. ನನ್ನ ಮೇಲೆ ಸ್ಪೀಕರ್ ಅವರು ನೀವು ಮಾತಾಡಬೇಕು ಅಂತ ಹೇಳಿ ಕಾಯಿಲೆ ಬಿದ್ದಿದ್ದೀರಿ, ಆದ್ರೂ ನೀವು ಮಾತಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅದ್ರ ಮೇಲೆ ಮಾತಾಡಿ ಸರ್. ಅವರು ಲ್ಯಾಂಡ್ ಆರ್ಡರ್ ಬಗ್ಗೆ ನೀನು ಮಾತಾಡಿಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಅವ್ರು ಮುಂಚಿತವಾಗಿ ಕೊಡಬೇಕಾಗಿತ್ತು. ಆದ್ರೆ ಈಗ ಕೊಡ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇಟ್. ನಿಮಗೆ ಸಂಬಂಧಪಟ್ಟಿದ್ದು ಸರಿಯಲ್ಲ, ಸರಿಯಲ್ಲ. ಅಧ್ಯಕ್ಷ, ಬಳ್ಳಾರಿ ಘಟನೆ ಬಗ್ಗೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಆಮೇಲೆ ನಿಮ್ಮ ಬಳ್ಳಾರಿ ಗಲಾಟೆ ಅವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಳ್ಳಾರಿ ಬಗ್ಗೆ SIT ಮಾಡಿದೀವಿ, CID ಅಲ್ಲ, SIT ಮಾಡಿದೀವಿ, CID ಕೊಟ್ಟಿದ್ದೀವಿ, CID ಮಾಡಿದೀವಿ. ಈಗ ಅವ್ರು ಮತ್ತೆ ನೀವು ಕನ್ಕ್ಲೂಡ್ ಮಾಡಿ. CID ಮಾಡಿದೀವಿ. ಅದು ತನಿಖೆ ಕೂತ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರೇ. ಅದರಿಂದ ಅದು ವರದಿ ಕೊಟ್ಟ ಮೇಲೆ, ಅದು ಸತ್ಯಾಂಶ ಹೊರಗಡೆ ಬಂದ ಮೇಲೆ ಯಾರೇ ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಯಾವುದೇ ಗುಂಪಿನವರಾಗಿರಲಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಉತ್ತರದಲ್ಲಿ ಒಂದು ವಿನಂತಿ ಮಾಡಿದ್ದೆ ನಾನು. ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿ. ಒಂದು, ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿಲ್ಲ. ಅದು ನಿಮ್ಮ ಉತ್ತರದಿಂದನೇ ಹೋಸತ್ತೆ ಅಸೆಂಬ್ಲಿಯಲ್ಲಿ ಕೂಡ ಅದು ಧ್ವನಿ ಮೊಳಗಿತ್ತು. ಗ್ಯಾರಂಟಿಗಳ ದುಡ್ಡು ಸೆಪ್ಟೆಂಬರ್ದಿಂದ ಇಲ್ಲಿ ತನಕ ಗ್ಯಾರಂಟಿಗಳ ದುಡ್ಡು ಕೊಟ್ಟಿಲ್ಲ. ಸೆಪ್ಟೆಂಬರ್ 1 ತಿಂಗಳು ಕೊಟ್ಟಿರಿ, ಅದಕ್ಕಿಂತ ಮೊದಲು ಕೂಡ ಕೊಟ್ಟಿಲ್ಲ ಅಂತೇಳಿ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಯನ್ನು ಎತ್ತಿದ್ರು. ಗ್ಯಾರಂಟಿಗಳ ದುಡ್ಡು ಕೊಟ್ಟಿಲ್ಲ ಅನ್ನೋದು ವಿಷಯ ಹೋಸತ್ತಿನ ಕೂಡ ಚರ್ಚೆ ಆಗಿತ್ತು. ಮೊನ್ನೆ ಇನ್ನೊಂದು ಮಹೇಶ್ ತೆಂಗಿನಕಾಯಿ ಇನ್ನೊಂದು ವಿಷಯ ಎತ್ತಿದ್ರು. ಅಕ್ಕಿಗೆ ಏನ್ ದುಡ್ಡು ಕೊಡಬೇಕಾಗಿತ್ತು, ಅದು ಕೂಡ ದುಡ್ಡು ಕೊಟ್ಟಿಲ್ಲ ಅಂತೇಳಿ. ಈ ಎರಡು ವಿಷಯಗಳ ಬಗ್ಗೆ ತಮ್ಮ ಉತ್ತರ ಕೊಡಬೇಕಾದ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ರಿ ಅಂತ ಕೇಳಿದ್ವಿ ನಾವು. ಅದನ್ನು ಚೆಕಪ್ ಮಾಡಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚೆಕಪ್ ಮಾಡಿ ಹೇಳ್ತೀನಿ ನಾನು. ಯಾಕಂತಂದ್ರೆ ಎಷ್ಟು ಯಾವ್ಯಾವ ತಿಂಗಳಿಂದ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಹೇಳ್ತೀನಿ ನಾನು.